Hi everyone, this is Anusha and welcome to my channel. I know ತುಂಬ ದಿನಗಳಾದಮೇಲೆ ಐ ಆಮ್ ವ್ಲಾಗಿಂಗ್ ಆ್ಯಂಡ್ ತುಂಬ ದಿನಗಳಾದಮೇಲೆ ಮೇ ಬಿ ಲೈಕ್ 12 ಡೇಸ್ ಆಗಿರ್ಬೋದು ನಿಯರ್ಲಿ ಇವತ್ತು ಒಂದು ವಿಡಿಯೋ ಲೈಕ್ ಅಪ್ಲೋಡ್ ಮಾಡಿದೆ. ಲಿಟ್ರಲಿ ಎಷ್ಟೊಂದು ಜನ ನಾನು ಅಂದ್ಕೊಂಡೇ ಇರಲಿಲ್ಲ ನಾನೇನಾರು ಈ ಥರ ಸ್ವಲ್ಪ ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನಾನು ಹುಡ್ಕೊಂಡು ಒಂದು ಡಿ ಎಮ್ ಎಲ್ಲ ಮಾಡ್ತೀರಾ ಅಂತ. ಇನ್ಸ್ಟಾದಲ್ಲಿ ಡಿ ಎಮ್ ಎಲ್ಲ ಮಾಡಿದ್ದೀರಾ, ನಾನು ನೋಡಿದೆ ನಿಮ್ಮ ಡಿ ಎಮ್ಸ್ ಎಲ್ಲ, ಆದಷ್ಟು ರಿಪ್ಲೈ ಮಾಡಿದ್ದೀನಿ. ಲೈಕ್ ಯಾಕೆ ವಿಡಿಯೋ ಬರ್ತಿಲ್ಲ, ವಿ ಆರ್ ವೆಯ್ಟಿಂಗ್ ಅಂತೆಲ್ಲ. ತುಂಬ ಖುಷಿ ಆಯಿತು. ಬಟ್ ನಂಗೆ ತುಂಬ ಹುಷಾರಿರಲಿಲ್ಲ. ಈಗ ಅಪ್ಲೋಡ್ ಮಾಡಿದ್ನಲ್ಲ, ಇವತ್ತು ಅಪ್ಲೋಡ್ ಮಾಡಿರೋ ವೀಕ್ಲಿ ವ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಹೇರ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ನನಗೆ. ಸೊ ಹೇರ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದು 2 ದಿನ ವಾಸ್ ಲೈಕ್ ಓಕೆ. 3ನೇ ದಿನದಿಂದ ಇಟ್ ವಾಸ್ ಹೆಕ್ಟಿಕ್. ಲೈಕ್ ತುಂಬ ಕಷ್ಟ ಇದೆ. ಹೇರ್ ಕ್ರಿಂಪ್ ಮಾಡಬೇಕು, ಪ್ರಾಕ್ಟೀಸ್ ಅಲ್ಲೇ ನೋಡ್ಕೊಳ್ಬೇಕು. ನಾವು ಮೇಕಪ್ ಕ್ಲಾಸಲ್ಲಿ ಹೆಂಗೆ ಮಾಡ್ತಿದ್ವಿ, ಇವತ್ತು ಡೆಮೋ, ಸೊ ನಾಳೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಇಲ್ಲಿ ಹೆಂಗೆ ಅಂದರೆ 1-on-1 ಮಾಡಿದ್ರು ನಮ್ಗೆ ಅಷ್ಟು ಸ್ಟ್ರೈನ್ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ತುಂಬ ಫಿಸಿಕಲ್ ಟಾಸ್ಕ್. ಅಲ್ಲಿ ಲೈಕ್ ಮೇಕಪ್ ಮಾಡೋದು ಲೈಕ್ ಕೈ ನಿಂತ್ಕೊಂಡು ಸ್ವಲ್ಪ ಪ್ರಾಡಕ್ಟ್ಸ್ ತೊಗೊಂಡು ಫೇಸಿಗೆ ಮಾಡ್ತಿದ್ವಿ. ಬಟ್ ಇದು ಒಂಥರ ಫಿಸಿಕಲಿ ಟಾಸ್ಕ್ ಅನ್ನೋ ಥರ. ಸೊ ಇವತ್ತು ಅಲ್ಲೇ ತೋರಿಸ್ತಾರೆ, ನಾವು ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಆ ಥರ. ಸೊ 1-2 ಡೇಸ್ 3 ಡೇಸ್ ವಾಸ್ ಲೈಕ್ ಓಕೆ. 2 ಡೇಸ್ ಆಫ್ಟರ್ ಮುಹೂರ್ತಮ್ ಲುಕ್, ಯಾವಾಗ ರಿಸೆಪ್ಷನ್ ಲುಕ್ಕಿಂದ ಸ್ಟಾರ್ಟ್ ಆಯಿತು, ಓ ಮೈ ಗಾಡ್ ಇಟ್ ವಾಸ್ ಹೆಕ್ಟಿಕ್. ಅಲ್ಲೂ ಮಾಡಿಕೊಂಡು ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ನಾನು ತುಂಬ ಹುಷಾರು ತಪ್ಪಿಟ್ಟೆ. ಬಟ್ ಐ ವಾಸ್ ಡೈಯಿಂಗ್ ಅನ್ನೋ ಥರ ಇತ್ತು. ಮೇ ಬಿ ನನ್ನ ಇಮ್ಯುನಿಟಿ ಪವರ್ ಬೂಸ್ಟಪ್ ಆಗೋಕ್ಕೆ ಈ ಜ್ವರ ಬೇಕಿತ್ತು, ತುಂಬ ಲೈಕ್ ಚಳಿ ಜ್ವರ ಆ ಥರ. ಹಾಗಾಗಿ ಅದು ಇದು ಎಲ್ಲ ಒಟ್ಟಿಗೆ ಆಗಿದ್ದರಿಂದ ನಾನು ಕ್ಯಾಮ್ರಾ ಮುಂದೆ ಬರೋಕ್ಕಾಗಲಿಲ್ಲ ಅಷ್ಟೇ. ಸೊ ನೆನ್ನೆನೇ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನೆನ್ನೆ ಕ್ಲಾಸ್ಗೆ ಹೋದಾಗ ನೆನ್ನೆ ನಮಗೆ ಆ್ಯಕ್ಟಿವಿಟಿ ಇತ್ತು ಹೇರ್ದು. ಸೊ ನೆನ್ನೆನೇ ಮಾಡೋಣ, ಸುಮಾರು ಹೇರ್ ಸ್ಟೈಲ್ಸ್ ಎಲ್ಲ ಮುಗೀತು ನಮಗೆ ಹೇರ್ ಸ್ಟೈಲ್. ಸೊ ನೆನ್ನೆ ಎಲ್ಲ ಒಂದೇ ಸರಿ ಎಲ್ಲನೂ ಮಾಡಿಸಿದ್ರು. ಸೊ ಅವಾಗ ಮಾಡೋಣ ವಿಡಿಯೋ ಅಂತ ವ್ಲಾಗ್ ಅಂದ್ಕೊಂಡೆ, ಆಗಲಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಇವಾಗ ಶಾರ್ಟ್ಸ್ ಫಿಲ್ಮ್ ಆ್ಯಕ್ಚುಲಿ ಮಾಡ್ತಿದ್ದಿದ್ದು, ಯೂಟ್ಯೂಬ್ ಶಾರ್ಟ್ಸು ಮತ್ತು ಇನ್ಸ್ಟಾಗೂ ಅಪ್ಲೋಡ್ ಮಾಡೋಣ ಅಂದ್ಕೊಂಡು. ಸೊ ಹಾಗೆ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಅಂದ್ಕೊಂಡೆ. ಐ ಆರ್ಡರ್ಡ್ ಸಮ್ ಥಿಂಗ್ಸ್ ಫ್ರಮ್ ತೀರಾ ಬ್ಯೂಟಿ. ಇದನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಮಾಡೋಣ ಅಂದ್ಕೊಂಡೆ. ಓಕೆ ಇವಾಗ ಇಲ್ಲಿ ವ್ಲಾಗಲ್ಲಿ ಇರೋದ್ರಿಂದ ವಾಟರ್ ಐ ಗಾಟ್ ಅಂತ ಇದೆ ಶೋರ್. ತೀರಾ ಬ್ಯೂಟಿಲಿ ನಂಗೆ ಸ್ವಲ್ಪ ಕೂಪನ್ಸ್ ಇತ್ತು ಆ್ಯಂಡ್ ತೀರಾನು ಟ್ರೈ ಮಾಡೋಣ ನಾಯ್ಕಾ ಥರನೇ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ವಿತಿನ್ ಅ ಡೇ ಎಲ್ಲ ಬಂತು ನಾಯ್ಕಾ ಥರನೇ. ಆ್ಯಂಡ್ ಮೋಸ್ಟ್ viral, most hyped product. I'm so much excited to try. That is Tir Foundation, Tir Cushion Foundation. ಇದು ಸೌತ್ ಕೊರಿಯಾ ಬ್ರ್ಯಾಂಡು. ಎಷ್ಟು ವೈರಲ್ ಆಗಿತ್ತಂದರೆ ಈ ಫೌಂಡೇಶನ್ನು. ಸೊ ನನಗಂತೂ ತುಂಬ ಖುಷಿ ಆಯಿತು ಈ ಬ್ರ್ಯಾಂಡ್ ಬಗ್ಗೆ. ಯಾಕಂದರೆ ನಮ್ಮ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಯಾವುದೇ ಆಗಿರಲಿ, ನಮ್ಮ ಇಂಡಿಯಾಗೆ ಬರೋಷ್ಟರಲ್ಲಿ ನಮಗೆ ಮೂಡ್ ಹೋಗ್ಬಿಟ್ಟಿರುತ್ತೆ ಟ್ರೈ ಮಾಡಬೇಕು ಅನ್ನೋದು. ಬಿಕಾಸ್ ತುಂಬ ಲೇಟಾಗಿ ಲಾಂಚ್ ಮಾಡ್ತಾರೆ ಇಂಡಿಯಾಗೆ. ಆ್ಯಂಡ್ ಒಂದು ಪ್ರಾಡಕ್ಟ್ ಇದ್ದರೆ ಒಂದು ಪ್ರಾಡಕ್ಟ್ ಇರೋದಿಲ್ಲ. ಅಂಥದ್ರಲ್ಲಿ ಟಿರ್ ಅವರು ಈ ಥರ ವೈರಲ್ ಆಯಿತು, ನಾವು ಟ್ರೈ ಮಾಡಬೇಕಾದ್ರೆ ಎಷ್ಟೊಂದು ಇನ್ಫ್ಲುಯೆನ್ಸರ್ಸ್ ಏನು ಗೊತ್ತಾ, ಸೊ ಅಲ್ಲಿಂದ ತರಿಸ್ಕೊಂಡಿರೋದು US ಇಂದ ಆ ಥರ ಎಲ್ಲ ಇತ್ತು. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ವೆನ್ ಮೈ ಸಿಸ್ಟರ್ ಕಮ್ ನಾನು ತರಿಸ್ಕೊಬೇಕು ಅಂತ. ಅಷ್ಟರಲ್ಲಿ ಲೈಕ್ ನಮ್ಮ ಇಂಡಿಯಾದಲ್ಲೇ ಲಾಂಚ್ ಆಯಿತು. ಇನ್ನೊಂದು ಇಂಪ್ರೆಸಿವ್ ಏನಂದರೆ, ಈಗ ಲಾಂಚ್ ಮಾಡಿದ್ರೆ ಇಂಡಿಯಾದಲ್ಲಿ 4 ಶೇಡ್ ಲಾಂಚ್ ಮಾಡ್ತಾರೆ. ಅಲ್ಲಿ 30-40 ಇದ್ರೂ ವೆಬ್ಸೈಟಲ್ಲಿ. ಇಂಡಿಯಾದಲ್ಲಿ 4 ಶೇಡ್ ಲಾಂಚ್ ಮಾಡೋದು. ಆ್ಯಕ್ಚುಲಿ ನಮ್ಮ ಇಂಡಿಯನ್ಸ್ಗೆ ಬೇಕು ಜಾಸ್ತಿ ರೇಂಜ್ ಆಫ್ ಲೈಕ್ ಶೇಡ್ಸು. ಬಟ್ ದಿಸ್ ಈಸ್ ಇಂಪ್ರೆಸಿಬಲ್ ಬಿಕಾಸ್ 40 ಶೇಡ್ಸ್ ಏನೋ 35-40 ಶೇಡ್ಸ್ ಲಾಂಚ್ ಮಾಡಿದ್ದಾರೆ. ಈ ಫೌಂಡೇಶನ್ ಮತ್ತು ಕನ್ಸಿಲರ್ನ ಆನ್ಲೈನಲ್ಲಿ ತೊಗೊಳ್ಳೇಬಾರ್ದು. ಒಂದು ತೊಗೊಂಡು ಇದು ನಮ್ಗೆ ಮ್ಯಾಚ್ ಆಗುತ್ತೆ ಅಂತೇನೋ ನಾವು ವೆಬ್ಸೈಟ್ ಅಥವಾ ಮೊಬೈಲಲ್ಲಿ ನೋಡಿ ಶೇಡ್ನ ನಾವು ಗೆಸ್ ಮಾಡಿ ತೊಗೊಂಡಾಗ ಇಲ್ಲಿ ಬಂದಾಗ ಡಾರ್ಕ್ ಆಗಿರುತ್ತೆ, ಇಲ್ಲ ಲೈಟ್ ಆಗಿರುತ್ತೆ. ಇದು ಮಿನಿ ಸೈಜ್ ಆರ್ಡರ್ ಮಾಡಿರೋದು ನಾನು. ದೊಡ್ಡ ಸೈಜ್ ಬಂದುಬಿಟ್ಟು 2000 ಮೇಲಿತ್ತು. ತೊಗೊಂಡು ಅದೇನಾದ್ರು ನಂಗೆ ಪ್ರಾಡಕ್ಟ್ ಇಷ್ಟ ಆಗದೆ ಅಥವಾ ಶೇಡ್ ರಾಂಗ್ ಮ್ಯಾಚ್ ಆಗಿ ಸುಮ್ಮನೆ 2000-2500 ವೇಸ್ಟ್ ಆಗೋ ಬದಲು ಬೇಡ ಚಿಕ್ಕದೇ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ಸಚ್ಚ ಕ್ಯೂಟ್ ಆಯ್ತಾ. ಫಸ್ಟ್ ಆಫ್ ಆಲ್ ರೆಡ್ ಈಸ್ ಮೈ ಫೇವ್ರೆಟ್ ಕಲರ್. ಆ್ಯಂಡ್ ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಲೈಕ್ ಮೊಟ್ಟೆ ಥರ ಇದೆ ಆ್ಯಂಡ್ ಹಿಂಗಿದೆ. ಸೊ ಇದು ಹೆಂಗಿದೆ, ಹೆಂಗೆ ಅನಿಸ್ತು, ಶೇಡೆಲ್ಲ ಯಾವ ಥರ ಇದೆ ಏನು ಅಂತ ಗೊತ್ತಾಗಬೇಕಂದ್ರೆ ಆಲ್ರೆಡಿ ಶಾರ್ಟ್ ವಿಡಿಯೋ ಈಸ್ ಆಲ್ರೆಡಿ ಅಪ್ ಇನ್ ಮೈ ಚಾನಲ್. ಸೊ ಫಸ್ಟ್ ಇಂಪ್ರೆಷನ್ ಥರ. ಸೊ ಅದನ್ನು ಹೋಗಿ ನೋಡಿ. ಇದು ತೊಗೊಂಡಿರೋದು ಫುಲ್ಲಿ ಎಕ್ಸೈಟೆಡ್ ನಾನು. ಆ್ಯಂಡ್ ನನಗೆ ತೀರಾದಲ್ಲಿ ಲಾಂಚ್ ಆಗಿರೋದು, ನಾಯ್ಕಾದಲ್ಲೂ ಲಾಂಚ್ ಆಗಿದೆಯಂತೆ ನೋಡಿ. ನೆಕ್ಸ್ಟು ನಾಯ್ಕಾದಲ್ಲಿ ಸೇಲ್ ಇದೆ 22nd ಏನೋ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಗೆಟ್ ಯುವರ್ ಹ್ಯಾಂಡ್ಸ್ ಆನ್ ಇಟ್. ಅಂದರೆ ನನ್ನ ವಿಡಿಯೋ ಶಾರ್ಟ್ಸ್ ನೋಡಿ ಇಫ್ ಇಟ್ ಇಸ್ ನೈಸ್. ಆ್ಯಂಡ್ ನೆಕ್ಸ್ಟು ಪ್ಯಾಕು. ಸೊ ನಾನು ಯೂಶ್ವಲಿ ಸೆಲ್ಫ್ ಮೇಕಪ್ಗೆ ನಾನು ಪೌಡರ್ ಯೂಸ್ ಮಾಡಿದ್ದೀನಿ ಐಬ್ರೋಸ್ಗೆ. ಅದು ಬಿಟ್ಟರೆ ಐಬ್ರೋ ಎನ್ಹ್ಯಾನ್ಸರ್ ಪೆನ್ಸಿಲ್ಲು. ಸೊ ಬಟ್ ನಾನು ಪೊಮೆಡ್ ಯೂಸ್ ಮಾಡಿಲ್ಲ. ಬಟ್ ಮೇಕಪ್ಪಲ್ಲಿ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನಾವು ಕ್ಲೈಂಟ್ಗೆ ಆಗಿರ್ಬೋದು, ಯಾರಿಗೆ ಬ್ರೈಡ್ಗೆ ಅಥವಾ ನಾನ್ ಬ್ರೈಡ್ ಯಾರಿಗೆ ಮೇಕಪ್ ಮಾಡಿದ್ರು ಮ್ಯಾಮ್ ನಮಗೆ ಹೇಳ್ಕೊಟ್ಟಿರೋದು, ನನಗೂ ಕೂಡ ಗೊತ್ತಿತ್ತಿದ್ದು. ಸೊ
ಕ್ರೀಮ್ ಅಥವಾ ಈ ಪೊಮೆಡೆ ಯೂಸ್ ಮಾಡಬೇಕು ಅಂತ, ಬಿಕಾಸ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಅನಸ್ತೇಷಿಯಾ ಇಸ್ ನೈಸ್, ಬಟ್ ಇಟ್ ಇಸ್ ಕಾಸ್ಟ್ ಲೈಕ್ ನಿಯರ್ಲಿ 2500-3000. ಸೊ ಅದಕ್ಕೆ ಪ್ಯಾಕಲ್ಲಿ ಟ್ರೈ ಮಾಡೋಣ ಅಂತ ನಾನು ಪ್ಯಾಕ್ದು ಐಬ್ರೋ ಕ್ರೀಮ್ ತರಿಸ್ಕೊಂಡಿದ್ದೀನಿ ಇನ್ ದ ಶೇಡ್ 02 ಐಬ್ರೋ ಕ್ರೀಮ್. ಸೊ ಇದು ಆಲ್ರೆಡಿ ಓಪನ್ ಮಾಡಿದೆ, ಯೂಸ್ ಮಾಡಲಿಲ್ಲ, ಓಪನ್ ಮಾಡಿ ಏನೇನೋ ಮಾಡ್ತಾಯಿದ್ದೆ, ಅದು ಹಿಂಗಾಗ್ಬಿಡ್ತು, ಹಿಟ್ಟಾಗ್ಬಿಡ್ತು. ಸೊ ಚೆನ್ನಾಗಿದೆ, ತುಂಬ ಕ್ರೀಮಿ ಆಗಿದೆ. ಎಲ್ಫ್ದು ಯೂಸ್ ಮಾಡಿದ್ದು ನಾನು ಕ್ಲಾಸಲ್ಲಿ, ಲೈಕ್ ಮೇಕಪ್ ಕ್ಲಾಸಲ್ಲಿ. ಸೊ ಎಲ್ಫ್ ವಾಸ್ ಲೈಕ್ ನೈಸ್. ಬಿಟ್ಟರೆ ಐ ಗಾಟ್ ದಿಸ್ ವೇಗಾದು ಲಿಪ್ ಲೈನರ್ ಬ್ರಷು. ಲಿಪ್ ಲೈನರ್ ಬ್ರಷ್ ನಾನು ತೊಗೊಂಡಿರೋದು ಐ ಲೈನರ್ಗೆ. ಸೊ ಲಿಪ್ ಲೈನರ್ ಹಾಕೋಕ್ಕಾಗಲ್ಲ ಇದು, ಇಟ್ಸ್ ಲೈಕ್ ದಿಸ್, ಬಟ್ ತುಂಬ ಸ್ಟಿಫಾಗಿ ತುಂಬ ಚೆನ್ನಾಗಿದೆ. ಸೊ ಐಲೈನರ್ಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ, ಬಟ್ ಇನ್ನೂ ಪ್ರಿಸೈಸ್ಡಾಗಿ ಬೇಕಿತ್ತು. ಇದರಲ್ಲಿ ಇನ್ನೂ ಒಂದಿದೆ ಐಲೈನರ್ ಬ್ರಷು, ಏನು 100 ರೂಪೀಸ್ ಅಷ್ಟೇ ಇದು. ಸೊ ಅದು ಒಂದು ಆರ್ಡರ್ ಮಾಡಿ ತೊಗೊತೀನಿ, ಬಿಕಾಸ್ ಇಟ್ಸ್ ನೈಸ್ ಅಂತ. ಸೊ ನಮ್ಮ ಮ್ಯಾಮು ಕೂಡ ಚೆನ್ನಾಗಿದೆ ಅಂತ ಇದ್ರು. ಇಷ್ಟೇ ಆರ್ಡರ್ ಮಾಡಿರೋದು ತೀರಾದಿಂದ. ನಾನು ಏನು ಶಾಪೇ ಮಾಡ್ತಿಲ್ಲ, ಬಿಕಾಸ್ ಮೇಕಪ್, ಓ ಮೈ ಗಾಡ್, ಇಟ್ಸ್ ಎಕ್ಸ್ಪೆನ್ಸಿವ್. ನಾವು ಮೇಕಪ್ ಫೀಸ್ ಏನು ಪೇ ಮಾಡಿರ್ತೀವಿ ಅದಕ್ಕಿಂತ ಖರ್ಚಾಗುತ್ತೆ ಪ್ರಾಡಕ್ಟ್ಸ್ಗೆ ಎಲ್ಲದಕ್ಕೂ. ಸೊ ಆ ಥರ ಏನೂ ಝೀರೋ ನಾಲೆಡ್ಜ್ ಇದ್ದು ನಾವು ಲೈಕ್ ಏನು ಪ್ರಾಡಕ್ಟ್ಸ್ ಏನು ಬೇಡ ಅಥವಾ ಆ ಥರ ಅಂದ್ಕೊಂಡು ಏನಾರು ಹೋಗಿದ್ರೆ, ನೀವೇನಾರು ಮುಂದೆ ನಿಮಗೆ ಜಾಯ್ನ್ ಆಗಬೇಕಂತ ಇದ್ದರೆ, ನೋ ಯು ಆರ್ ರಾಂಗ್. ನೀವು ತುಂಬ ಪ್ರಾಡಕ್ಟ್ಸ್ ತೊಗೊಳ್ಬೇಕು. ಹೇರ್ ಕ್ಲಾಸಲ್ಲಂತೂ ಯು ಶುಡ್ ಬೈ ಎವ್ರಿಥಿಂಗ್ ಆ್ಯಂಡ್ ಯು ಶುಡ್ ಪ್ರಾಕ್ಟೀಸ್. ಸೊ ಅದು ಪ್ರಾಕ್ಟೀಸ್ ಮಾಡಿ ಅಥವಾ ಆಮೇಲೆ ಪ್ರಾಡಕ್ಟ್ಸ್ ತೊಗೋಬೇಕು ಅಂತ ಅನಿಸುತ್ತೆ, ಪರ್ಸ್ಯೂ ಮಾಡಬೇಕು. ಸೊ ತೊಗೋಬೇಕು. ಯಾರೋ ಒಬ್ಬರು ನಾಡಿದ್ದು ನಮಗೆ ಸೆಮಿ ಬ್ರೈಡಲ್ಗೆ ಕರೆದಾಗ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇರಬೇಕಲ್ಲ. ಸೊ ಹಂಗಾಗಿ ಲೈಕ್ ತುಂಬ ಹೈ ರೇಂಜ್ ಅಲ್ಲ ಅಂದರೂ ಮಿಡ್ ರೇಂಜ್ ತೊಗೋತೀವಿ ಅಂದ್ರೂ ಈಚ್ ಕ್ಯಾಟಗರಿಲಿ ತೊಗೋಬೇಕಲ್ಲ. ಸೊ ಇಟ್ ಈಸ್ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ನಾನು ಇತ್ತೀಚೆಗೆ ಶಾಪಿಂಗೇ ಮಾಡಿಲ್ಲ. ಸೊ ಇದ್ದೇ ಇವಾಗ ಅದು ನನಗೋಸ್ಕರ ಅಂತ ತೊಗೊಂಡಿದ್ದು. ದಿಸ್ ಒನ್ ಐ ಕ್ಯಾನ್ ಯೂಸ್ ಫಾರ್ ದ ಕ್ಲೈಂಟ್ ಬ್ರೈಡ್ ಆಲ್ಸೋ. ಸೊ ನನಗೂ ಯೂಸ್ ಆಗುತ್ತೆ, ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಫೀಲಿಂಗ್ ಸೋ ಮಚ್ ಹ್ಯಾಪಿ. ಇಷ್ಟು ದಿನ ಐ ಆಮ್ ಫೀಲಿಂಗ್ ಲೈಕ್ ಐ ಆಮ್ ಡೆಡ್. ಸೊ ಈಗ ಐ ಆಮ್ ಫೀಲಿಂಗ್ ಲೈಕ್ ಐ ಆಮ್ ಬ್ಯಾಕ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಆಲ್ಮೋಸ್ಟ್ ಕ್ಲಾಸ್ ಈಗ ಎಂಡಿಗೆ ಬಂದುಬಿಟ್ಟಿದೆ. ದಿಸ್ ಮಂತ್ ಎಂಡ್ ಅಷ್ಟರಲ್ಲಿ ಕ್ಲಾಸು ಕೂಡ ಎಂಡ್ ಆಗುತ್ತೆ. ಸೊ ಟುಮಾರೋ ವಿ ಹ್ಯಾವ್ ಸಾರಿ ಕ್ಲಾಸ್. ಸೊ ನಾಳೆ ನಾಡಿದ್ದು 3-4 ಡೇಸ್, ಈ ವೀಕ್ ಪೂರ್ತಿ ಆಗುತ್ತೆ ಮೇ ಬಿ ಸಾರಿ ಕ್ಲಾಸು. ಸೊ ನಾಳೆಯಿಂದ ಸಾರಿ ಕ್ಲಾಸು 3-4 ಡೇಸ್. ಐ ಆಮ್ ಎಕ್ಸೈಟೆಡ್. ಅದಾದಮೇಲೆ ಮತ್ತೆ ಮೇಕಪ್ 2 ಡೆಮೋ, ಅದಾದಮೇಲೆ ಪೋರ್ಟ್ಫೋಲಿಯೋ ಶೂಟ್ ಅಂತೂ ಎಲ್ಲರೂ ಎಕ್ಸೈಟೆಡ್ ಆಗಿ ಮಾಡೆಲ್ ಹುಡ್ಕೋದಾಗಿರ್ಬೋದು, ಕ್ಲಾತಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ನಾನು ಏನೂ ಮಾಡಿಲ್ಲ, ಬಿಕಾಸ್ ಐ ವಾಸ್ ನಾಟ್ ವೆಲ್. ನಂಗೆ ಶಕ್ತಿ ಇರಲಿಲ್ಲ. ಸೊ ಈಗ ನಾನು ಸೋರ್ಸ್ ಮಾಡಬೇಕು. ಸೊ ನನಗೆ ಕ್ಲಾತಿಂಗಲ್ಲಿ ಐ ಆಮ್ ಲೈಕ್ ಐ ಹ್ಯಾವ್ ಸಮ್ ಕಾಕ್ಟೇಲ್ ವೇರ್, ಲೈಕ್ ನನ್ನ ಹತ್ರ ಇರೋದು ಆ್ಯಂಡ್ ಸಾರೀಸ್ ಆ್ಯಂಡ್ ಆಲ್ ದಟ್. ಸೊ ಒಂದು ಮಾಡೆಲ್ ಫಿಗರ್ ಔಟ್ ಮಾಡಿಬಿಟ್ಟು ನಾನು ರೆಡಿ ಮಾಡಿಬಿಟ್ರೆ I'll be done. Hey you guys, this is how Tirtir foundation looks. So ಇದು ವೇ ಮೋರ್ ಡಾರ್ಕ್ ಬಂದ್ಬಿಟ್ಟು ನನ್ನ ಸ್ಕಿನ್ ಟೋನ್ಗಿಂತ. ನೀವು ಅನ್ಕೊತಾ ಇರ್ಬೋದು ಈಗ ನಂಗೆ ಅನಿಸ್ತಿಲ್ಲ ಅಂತ, ಬಟ್ ಲೈಕ್ ಟ್ರೈ ಮಾಡಿರೋ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಇಟ್ಸ್ ಫುಲ್ ಆಫ್ ಲೈಕ್ ಯೆಲ್ಲೋ. ನನಗೆ ಮ್ಯಾಕ್ದು ಯೂಸ್ ಮಾಡಿದ್ರೆ ತುಂಬ ವಾರ್ಮ್ ಅನಿಸುತ್ತೆ, ಅದೇ ಥರ ತುಂಬ ವಾರ್ಮ್ ಅನಿಸ್ತು ಶೇಡು. ಮೇ ಬಿ 1 ಅಥವಾ 2 ಶೇಡ್ ಡೌನ್ ಮಾಡಬೇಕು ಇದಕ್ಕಿಂತ. ಸೊ ಆವಾಗ ನ್ಯೂಟ್ರಲಲ್ಲಿ ತೊಗೊಂಡ್ರೆ ಪರ್ಫೆಕ್ಟ್ ಇರುತ್ತೆ ಅನಿಸುತ್ತೆ. ಸೊ ಈಗ ನಾನು ಕನ್ಸಿಲರ್ ಎಲ್ಲ ಹಾಕಿ ಸೆಟ್ಟೆಲ್ಲ ಮಾಡಿದ್ದೀನಿ. ಸೊ ಮ್ಯಾನೇಜ್ ಮಾಡಿದ್ದೀನಿ, ಅದಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ಟೂ ಡಾರ್ಕ್ ಟು ಮಿ, ಟೂ ವಾರ್ಮ್. Natural lightly, let me show you all. This is how I'm looking. Actually, I was filming here. I have some other thing to film, so later I'll see you all. I'm super duper ready. ಈಗ ಸ್ವಲ್ಪ ಆಚೆ ಕೆಲಸ ಇದೆ, ಅದಕ್ಕೆ ಹೋಗ್ತಿದ್ದೀನಿ. I'll go for Mia by Tanishq. ಹಂಗೆ ಕ್ಯಾರೆಟ್ ಲೇನ್ಗೂ ಹೋಗೋಣ ಅಂತ. ಏನು ಅಂತ ಗೊತ್ತಾಗುತ್ತೆ ನಿಮಗೆ ಲೆಕ್ಚರ್ ವೀಡಿಯೋಸಲ್ಲಿ. ಜಸ್ಟ್ ಹೋಗಿ ನೋಡಿಕೊಂಡು ಏನು ಅಂತ ಬರ್ತೀನಿ. ಲೆಟ್ಸ್ ಗೋ. ನಾನು ನನ್ನ ಫ್ರೆಂಡ್ GRT ಜುವೆಲ್ಸ್ ಆಗಿರ್ಬೋದು, ಮಿಯಾ ಬೈ ತನಿಷ್ಕ್ ಆಗಿರ್ಬೋದು, ಕ್ಯಾರೆಟ್ ಲೈನ್ ಆಗಿರ್ಬೋದು, ಆಲ್ಮೋಸ್ಟ್ RR ನಗರದಲ್ಲಿರೋ ಎಲ್ಲ ಜುವೆಲ್ ಶಾಪ್ ಓಡಾಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ನ್ಯಾಚುರಲ್ಸ್ ಪಕ್ಕ ಇರೋ ಕೊರಿಯನ್ ಕ್ಲಾತಿಂಗ್ಗೆ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಹೋಗ್ತಾ ಇರೋದು. ಕೊರಿಯನ್ ಕ್ಲಾತಿಂಗ್ ಈ ಔಟ್ಲೆಟ್ ಬಗ್ಗೆ ಕೇಳಿದ್ದೀನಿ, ಬ್ಯಾಂಗ್ಳೂರಲ್ಲಿ 2-3 ಕಡೆ ಇದೆ. ಸೊ ನಮ್ಮ RR ನಗರದಲ್ಲೂ ಇದೆ ಅಂತ ನಂಗೆ ಈಗ ರೀಸೆಂಟಾಗಿ ಲಾಸ್ಟ್ ವೀಕ್ ನೋಡಿದಾಗ ಗೊತ್ತಾಗಿದೆ. ಫಸ್ಟ್ ಫ್ಲೋರ್ ಬಂದುಬಿಟ್ಟು ಬಾಯ್ಸ್ ಕ್ಲಾತಿಂಗ್ ನೋಡಿ ನನಗಂತೂ ತುಂಬಾ ಇಂಪ್ರೆಸ್ ಆಯಿತು. ತುಂಬ ಕಲೆಕ್ಷನ್ ಇದೆ, ಲಾಟ್ ಆಫ್ ಕಲೆಕ್ಷನ್. ನಿಮ್ಗೆ ಬೀಚ್ ವೇರಿಂದ ಹಿಡಿದು ಫಾರ್ಮಲ್ಸಿಂದ ಹಿಡಿದು ಜೀನ್ಸ್ ಮತ್ತು ಶೂಸಸ್ಸು ತುಂಬ ಕಲೆಕ್ಷನ್ ಇತ್ತು. ಆ್ಯಂಡ್ ಪ್ರೈಸ್ ರೇಂಜು ಅಷ್ಟೇ ನನಗೆ ಓಕೆ ಅಂತ ಅನಿಸ್ತು. ಕೆಲವೊಂದೆಲ್ಲ ತುಂಬ ಮೆಟೀರಿಯಲ್ ತುಂಬ ಚೆನ್ನಾಗಿರೋದೆಲ್ಲ ಸ್ವಲ್ಪ 1500 ರೇಂಜ್, 500 ರೇಂಜ್ ಆ ಥರ ಇದೆ ಬಾಯ್ಸ್ ಕ್ಲಾತಿಂಗಲ್ಲಿ. ಬಟ್ ನಾಟ್ ಬ್ಯಾಡ್, ನನಗೆ ಇಷ್ಟ ಆಯಿತು. ಅದಾದಮೇಲೆ 4th ಫ್ಲೋರ್, ಮಧ್ಯದಲ್ಲಿ 2nd ಆ್ಯಂಡ್ 3rd ಫ್ಲೋರ್ ಮೇ ಬಿ ದೇಸಿ ಮಸಾಲ ಹೊಸದಾಗಿ ಓಪನ್ ಆಗಿದೆ ನಮ್ಮ RR ನಗರ, ಅದಿದೆ. ಸೊ ಅದು ಬಿಟ್ಟರೆ 4th ಫ್ಲೋರ್ಗೆ ಹೋದರೆ ವುಮೆನ್ಸ್ ಕ್ಲಾತಿಂಗ್
ಕ್ಲಾತಿಂಗು ಅಷ್ಟೇ ನನಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ರೀಚ್ ಆಯಿತು. ಸ್ಕರ್ಟ್ಸಿಂದ ಹಿಡಿದು ಟಾಪ್ಸಿಂದ ಹಿಡಿದು ಡ್ರೆಸ್ಸಸ್ಸಿಂದ ಹಿಡಿದು ಎಲ್ಲ ವೆರೈಟಿ ಆಫ್ ಕ್ಲಾತಿಂಗ್ ಇದೆ. ಪ್ರೈಸ್ ರೇಂಜ್ ನಂಗೆ ಮೇಯ್ನ್ಲಿ ಇಷ್ಟ ಆಗಿದ್ದು. ಸೊ 250 ಟಾಪ್ಸ್ಗೆ, 350 ಡ್ರೆಸ್ಸಸ್ಗೆ, ಪ್ಯಾಂಟ್ಸ್ ಇದೆ, ಫುಟ್ವೇರ್ ಎಲ್ಲ ಬಂದ್ಬಿಟ್ಟು 500, ಹೀಲ್ಸ್ ಇದೆ, ಬ್ಯಾಗ್ಸ್ ಇದೆ. ನೀವು ಚೆಕ್ ಮಾಡಬೇಕಂದ್ರೆ ಯು ಕ್ಯಾನ್ ವಿಸಿಟ್ ದ ಸ್ಟೋರ್. ಶಾಪಿಂಗ್ ಮುಗಿಸಿ ಅಲ್ಲೇ ಆಪೋಸಿಟ್ ಇರೋ ಬೆಲ್ಜಿಯಂ ವೇಫಲ್ಸ್ ಟ್ರೈ ಮಾಡಿದ್ವಿ. ಇಟ್ ವಾಸ್ ನೈಸ್. ಬಟರ್ ಫ್ಲೇವರ್ ಅಂಡ್ ಡಬಲ್ ಚಾಕ್ಲೇಟ್. The next morning. Hi everyone, good morning and I'm super duper excited and ready for today's class. ಯಾಕಂದರೆ ಇವತ್ತು ಸಾರಿ ಡ್ರೇಪಿಂಗ್, ಇವತ್ತು 4-5 ಡೇಸ್ ಲೈಕ್ ಒಂಥರ ಹೊಸ ಅದು ಕಲಿತಾ ಇರೋದು. ಎಕ್ಸೈಟೆಡು ಇರುತ್ತೆ ನಮಗೆ. ಒಂದೇ ಹಾಗೆ ಡ್ರ್ಯಾಗ್ ಆದರೆ ಮೂಡ್ ಹೋಗುತ್ತಲ್ಲ, ಆ ಥರ ಇಲ್ಲ. ಸೊ ಇವತ್ತಿಂದ 4 ಡೇಸ್ ಸಾರಿ ಇರುತ್ತೆ. ಮತ್ತು ನಮಗೆ ಡೆಮೋ ಮೇಕಪ್ ಇರುತ್ತೆ. ದೆನ್ ಪೋರ್ಟ್ಫೋಲಿಯೋ, ದೆನ್ ಸರ್ಟಿಫಿಕೇಷನ್ ಡೇ. ಅಲ್ಲಿಗೆ ನನ್ನ ಕೋರ್ಸ್ ಮುಗೀತು. ನಿಯರ್ಲಿ 2 months ಆಯಿತು. ಲಾಸ್ಟ್ ಮಂತ್ 4th ಸ್ಟಾರ್ಟ್ ಆಗಿದ್ದು. ಸೊ ಅಕ್ಟೋಬರ್ 4th, ಇವಾಗ ನವೆಂಬರ್ ಎಂಡಿಗೆ ಮುಗಿಯುತ್ತೆ, 29th ಮುಗಿಯುತ್ತೆ. ಅಲ್ಲಿಗೆ 2 months ಆಯಿತು. ಎಷ್ಟು ಯೂಸ್ ಟು ಇಟ್ ಗೊತ್ತಿಲ್ಲ. ಒನ್ಸ್ ಕ್ಲಾಸ್ ಮುಗಿದ್ಮೇಲೆ ಇಲ್ಲಿ ಲೈಕ್ ಮನೇಲಿರೋದಕ್ಕೆ ಎಷ್ಟು ಬೋರ್ ಆಗುತ್ತೆ ಅಂತ. ಆ್ಯಂಡ್ ನೆನ್ನೆ ನಾನು ಮಾತಾಡ್ಕೊಂಡು ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡೆ, ನೋಡಿದ್ರೆ ಏನೂ ಮಾತೇ ಆಡಿಲ್ಲ. ಎಸ್ಟರ್ಡೇ ನನ್ನ ಫ್ರೆಂಡ್ ಜೊತೆ ನಾವು ಫುಲ್ ರೋಡ್ ತಿರುಗಿದ್ದೀವಿ. ಲೈಕ್ ನಮ್ಮ ಬೆಮೆಲ್ ರೋಡಲ್ಲಿ ಎಷ್ಟು ಗೋಲ್ಡ್ ಜ್ಯುವೆಲರಿ ಶಾಪ್ ಇದೆ. GRT, ಜಾಸ್ ಅಲುಕಾಸ್, ಮಲಬಾರ್, ತನಿಷ್ಕ್, ಆ ಥರ ಫುಲ್ಲು. ಶಿ ವಾಂಟೆಡ್ ಟು ಗೆಟ್ ಅ ಗೋಲ್ಡ್ ಲೈಕ್ ಡೈಮಂಡ್. ಅದಕ್ಕೆ ದೆನ್ ವಿ ಫೈನಲೈಸ್ಡ್ ಇನ್ GRT. ಸೊ ಅದಾದಮೇಲೆ ಕೊರಿಯನ್ ಲೈಕ್ ಕ್ಲಾತಿಂಗಿಗೆ ಹೋದ್ವಿ. ನ್ಯಾಚುರಲ್ಸ್ ಪಕ್ಕ, ವಾಟ್ರಿಂಗ್ ಹೋಲ್ ಪಕ್ಕ. ಸೊ ನಾನು ಲಾಸ್ಟ್ ಟೈಮ್ ನೋಡಿದ್ದೆ ಅದನ್ನ, ಈಗ ಲಾಸ್ಟ್ ವೀಕ್ ರೀಸೆಂಟಾಗಿ. ಸೊ ಹೋಗಿ ಎಕ್ಸ್ಪ್ಲೋರ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಅನಿಸ್ತು. ಮೆನ್ಸ್ ಕ್ಲಾತಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ವಿಮೆನ್ ಏನಂದರೆ ಹುಡುಕಬೇಕು, ಪೇಷನ್ಸ್ ಇರಬೇಕು. ಬಟ್ ಓಕೆ, ನಾಟ್ ಬ್ಯಾಡ್. ಆ್ಯಂಡ್ ಐ ಗಾಟ್ ದಿಸ್ ಮಚ್ ಆಫ್ ಕ್ಲಾತ್ಸ್. ಲೈಕ್ ಟಾಪ್ಸ್ ತೊಗೊಳ್ಳೋಣ ಅಂತ ಹೋಗಿ ಐ ಗಾಟ್ ಸೋ ಮಚ್, ಲೈಕ್ 4 to 5 ಪೀಸ್ ಆಫ್ ಡ್ರೆಸ್ಸಸ್. ಬೋತ್ ಅವರು ಅಷ್ಟೇ 4 to 5 ಪೀಸ್ ತಗೊಂಡ್ರು, ನಾನು 4 to 5 ಪೀಸ್ ತಗೊಂಡೆ. ಸೊ ಇದು ಆ್ಯಕ್ಚುಲಿ ಇವಾಗ ಬೆಳಗ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ. ಈಗ ಟೈಮ್ ಆಗಿಬಿಟ್ಟಿದೆ ಕ್ಲಾಸ್ಗೆ. ಐ ವಾಂಟ್ ಟು ರೈಡ್ ಬೈ ಮೈ ಸೆಲ್ಫ್ ಅಲ್ಲ, ಹಾಗಾಗಿ. ಸೊ ಬಂದು ಐ ವಿಲ್ ಶೋ ಯು ಆಲ್ ವಾಟ್ ಆಲ್ ಐ ಗಾಟ್ ಅಂತ. ಆ್ಯಂಡ್ ಪ್ರೈಸಿಂಗ್ ಅಂತೂ ನಂಗೆ ತುಂಬ ಶಾಕಿಂಗ್ ಆಯಿತು. ಯಾವುದೇ ಟಾಪ್ಸ್ ತೊಗೊಳ್ಳಿ ನೀವು 250, ಯಾವುದೇ ಡ್ರೆಸ್ ತೊಗೊಳ್ಳಿ, ಅದು ಮ್ಯಾಕ್ಸಿ ಆಗಿರ್ಬೋದು, ಶಾರ್ಟ್ ಆಗಿರ್ಬೋದು, ಅಂದರೆ ಇದು ಚೆನ್ನಾಗಿರ್ಬೋದು ಇನ್ನೂ. ಸೊ 350 ಅಷ್ಟೇ. ಸೊ ಪ್ಯಾಂಟ್ಸ್ ಎಲ್ಲ ನಾನು ರೇಂಜ್ ನೋಡಲಿಲ್ಲ. ಅರೌಂಡ್ 500 ಒಳಗಡೆನೇ ಇತ್ತು ಎಲ್ಲ. ಹೀಲ್ಸ್ ಎಲ್ಲ 500 ಆ ಥರ. ಬಟ್ ಕ್ಲಾತಿಂಗ್ ಅಂತೂ 250, 350 ಅಷ್ಟೇ. ನಾವು ಲೆಟ್ಸ್ ಗೋ. ಹಾಯ್ ಯು ಗೈಸ್, ಇಟ್ಸ್ ಬೀನ್ ಈವ್ನಿಂಗಿಂದ ಇನ್ನೇನು ನೈಟ್ ಆಗ್ತಾ ಇದೆ. ಸೊ ಇವತ್ತು ಕ್ಲಾಸ್ ವಾಸ್ ಫನ್. ನಮಗೆ ಫಸ್ಟು ಕೊಡವ ಸ್ಯಾರಿ ಡ್ರೇಪಿಂಗ್, ಅದಾದಮೇಲೆ 2 ಡಿಫ್ರೆಂಟ್ ಟೈಪ್ ಆಫ್ ಲೈಕ್ ಕ್ಯಾನ್ಗೆ ಹಾಫ್ ಸಾರಿ ಲೆಹೆಂಗಾ, ಅಥವಾ ಹಿಂದೆ ಪ್ಲೀಟ್ಸ್ ಬಂದು ಲೆಹೆಂಗಾ ಥರ ಹೇಳ್ತಾರಲ್ಲ ಅದು 2, ಆ್ಯಂಡ್ ಕಚ್ಚೆ ಸಾರಿ. ಟೋಟಲ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರಿ ಡ್ರೇಪಿಂಗ್ ಇವತ್ತು ಕ್ಲಾಸಲ್ಲಿ ಹೇಳ್ಕೊಟ್ರು. ಜೊತೆ ಪ್ರಾಕ್ಟೀಸು ಕೂಡ ಆಯಿತು 1-on-1. ಸೊ ಪ್ರಾಕ್ಟೀಸ್ದು ವಿಡಿಯೋ ಮಾಡೋಣ. ನಾನು ಡ್ರೇಪ್ ಮಾಡಿರೋ ಡೀಟೇಲ್ ಲೈಕ್ ಒಬ್ರಿಗೆ ಡ್ರೇಪ್ ಮಾಡೋದಲ್ಲ ಅದನ್ನ ಅಂತ ಅಂದ್ಕೊಂಡೆ. ಆಗಲಿಲ್ಲ, ಬಿಕಾಸ್ ಎಲ್ಲ 1 by 1 ನೆಕ್ಸ್ಟ್ ಮಾಡಬೇಕಾದ್ರೆ. ಆ್ಯಂಡ್ ನಾನು ಇವಾಗ ಕೊರಿಯನ್ ಕ್ಲಾತಿಂಗ್ RR ನಗರ್ ಹೋಗಿದ್ನಲ್ಲ ನೆನ್ನೆ. ಸೊ ಅಲ್ಲಿ ನಾನು ಶಾಪ್ ಮಾಡಿದೆ 5 pairs ಆಫ್ ಡ್ರೆಸ್ಸಸ್. ಸೊ ಅದನ್ನು ತೋರಿಸೋ ಟೈಮ್. ಫಸ್ಟ್ ಒನ್ ಈಸ್ ದಿಸ್ ಡ್ರೆಸ್. ಈ ಡ್ರೆಸ್ ಬಂದುಬಿಟ್ಟು ನನಗೆ ಅನಿಸಿದ್ದು ಇಟ್ಸ್ ಫ್ರಮ್ ವೆಸ್ಟ್ ಸೈಡ್ ಅಂತ, ಬಿಕಾಸ್ ವೆಸ್ಟ್ ಸೈಡ್ದೇ ಬ್ರ್ಯಾಂಡಿಂಗ್ ಇತ್ತು. ಸೊ ಈ ಥರ ಇದೆ. ಆ್ಯಂಡ್ ಇಲ್ಲಿ ಸೈಡ್ ಕಟ್ ಪ್ಲೀಟ್ ಇದೆ, ಫುಲ್ ಸ್ಲೀವ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಕಾಸ್ಟೆಡ್ ಮೀ ಫಾರ್ 350 rupees. ಸೊ ಎಲ್ಲ ಡ್ರೆಸ್ಸಸ್ಸು 350. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿ ಕಾಣಿಸ್ತು, ತುಂಬ ಪ್ರಿಟಿಯಾಗಿ ಕಾಣಿಸ್ತು ನನ್ನ ಮೇಲೆ. ಆ್ಯಂಡ್ ಇನ್ನೂ ತುಂಬ ಆಪ್ಷನ್ಸ್ ಇತ್ತು, ನಾವು ಹುಡುಕ್ಬೇಕಷ್ಟೇ ಪೇಷನ್ಸ್ ಆಗಿ. ಆ್ಯಂಡ್ ಲಾಸ್ಟಲ್ಲಿ 2 ಡ್ರೆಸ್ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ರಲ್ಲಿ ಇದು ಕೂಡ ಒಂದು. ಸುಮ್ಮನೆ ಇದು ನೋಡಿದೆ, ಚೆನ್ನಾಗಿದೆ, ಟ್ರೈ ಮಾಡೋಣ ಅಂತ ಮಾಡಿದ್ದು ಈ ಪ್ಯಾಟ್ರನ್ ನೋಡಿಬಿಟ್ಟು. ಸೊ ಬಟ್ ಆದರೆ ಚೆನ್ನಾಗಿ ಕಾಣಿಸ್ತು. ದಿಸ್ ಇಸ್ ಹೌ, ಒಂಥರ ಕ್ರಶ್ ಮೆಟೀರಿಯಲಲ್ಲಿ. ಇದು ಅಬೋ ಮೈ ನೀಲ್ ಅಂತು, ಫುಲ್ ಸ್ಲೀವು, ಚೆನ್ನಾಗಿ ಕಾಣಿಸ್ತಿತ್ತು, ಗರ್ಲಿ ಆಗಿತ್ತು. ಇದು ಅಷ್ಟೇ 350 rupees. ದಿಸ್ ಈಸ್ ಹೌ ಇಟ್ ಲುಕ್ಸ್. ನೆಕ್ಸ್ಟ್ ಒನ್ ಈಸ್ ದಿಸ್ ಬ್ಲ್ಯಾಕ್ ಒನ್. ಆ್ಯಕ್ಚುಲಿ ಇನ್ನೂ 3-4 ಇಷ್ಟ ಆಯಿತು ನನಗೆ. ಹಬ್ಬ ಬೇಡ ಶಾಪಿಂಗು, ಲೈಕ್ 5 ಪೀಸ್ ತೊಗೊಂಡಿರೋದನ್ನ ಸಾಕು ಅಂದ್ಬಿಟ್ಟು ಇನ್ನೊಂದು 2-3 ನಾನು ಕ್ವಿಟ್ ಮಾಡಿದೆ. ನನಗೆ ತುಂಬ ಚೆನ್ನಾಗಿರೋದು ಸಿಕ್ತು. ಆ್ಯಂಡ್ ಟಾಪ್ಸು ಅಷ್ಟೇ, ನಾನು ಟಾಪ್ಸ್ ಮೇಯ್ನ್ ಕಾನ್ಸಂಟ್ರೇಟ್ ಮಾಡಿದ್ದು. ಟಾಪ್ಸು ಒಂದು 3-4 ಸೆಲೆಕ್ಟ್ ಮಾಡಿದೆ. ಎವ್ರಿಥಿಂಗ್ ವಾಸ್ ಟೈಟ್. ಸೊ ನನಗಿಂತ ನೀವು ಒಂದು ಸೈಜ್ ಚಿಕ್ಕ ಇದ್ದರೆ
ಗೋ. ಟಾಪ್ಸ್ ಆರ್ ಗುಡ್ ಆ್ಯಕ್ಚುಲಿ, ನನಗೆಲ್ಲ ಟೈಟ್ ಆಯಿತು. ಆ್ಯಂಡ್ ದಿಸ್ ಇಸ್ ದ ಒನ್ ಡ್ರೆಸ್, ಲೈಕ್ ಬ್ಲ್ಯಾಕ್ ಡ್ರೆಸ್, ಒಂಥರ ಶೈನಿ ಮೆಟೀರಿಯಲ್ಲು, ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದು ನನಗೆ ಲೂಸಾಗಿ ಕುತ್ಕೊಳ್ತು, ಫುಲ್ ಬ್ಯಾಗಿ ಫಿಟ್ಟಿಂಗ್, ಲೂಸ್ ಫಿಟ್ಟಿಂಗಾಗಿ ಕುತ್ಕೊಳ್ತಿದ್ದು. ಬಟ್ ಅದು ಹಾಗೆ ಹಾಕ್ಕೊಂಡ್ರು ಚೆನ್ನಾಗಿ ಅನಿಸ್ತು. ಸೊ ಅದಕ್ಕೆ ಇಲ್ಲ ಇರಲಿ, ಇದು ಒಂದು ಲೂಸಾಗಿ ನನಗೂ ಕ್ಯಾಶುವಲ್ಸಾಗಿ ಬೇಕಾದರೆ ಅಂತ. ಇದು ಅಷ್ಟೇ ಮೈ ನೀ ಲೆಂತ್, ಟಿಲ್ ಮೈ ನೀ ಲೆಂತ್ ಅಥವಾ ಸ್ವಲ್ಪ ಅಬೋ ಮೈ ನೀ ಲೆಂತ್ ಆಗುತ್ತೆ. ಇದು ಅಷ್ಟೇ ಡ್ರೆಸ್ಸು, ವಿಚ್ ಲುಕ್ಸ್ ಲೈಕ್ ದಿಸ್. ಇದೇ ನಾನು ಫಸ್ಟ್ ಸೆಲೆಕ್ಟ್ ಮಾಡಿದ ಡ್ರೆಸ್ಸು, ವೈಟ್ ಒನ್. ಸೊ ಇದು ಒಂಥರ ನೋಡಿದ ತಕ್ಷಣ ತುಂಬ ಇಷ್ಟ ಆಯ್ತು ನನಗೆ. ಪ್ಯಾಟ್ರನ್ನು ಹಾಕೊಂಡಾಗಲೂ ಚೆನ್ನಾಗಿ ಕಾಣಿಸ್ತು. ಸೊ ಅದಕ್ಕೆ ಐ ಗಾಟ್ ಇಟ್. ಮಿಡ್ ಕಾಫ್ ಲೆಂತ್ ತನಕ ಫುಲ್ ಸ್ಲೀವ್ಸ್ ಇದೆ. ಮೆಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಥರ ಇದೆ, ಕೆಳಗಡೆ ಹಿಂಗೆ ಒಂದು ಕಟ್ ಬಂದಿದೆ. ಸೊ ದಟ್ ಒಂಥರ ಫ್ಲೋಯಿ ಆಗಿ ಚೆನ್ನಾಗಿದೆ ಇದು. ಇವನ್ ದಿಸ್ ಕಾಸ್ಟೆಡ್ ಮಿ 350, ಇವನ್ ದಿಸ್ ಆಲ್ಸೋ 350, ಎವ್ರಿಥಿಂಗ್ 350 ಈಚ್. So last but not the least, we have a netted plain dress which looks like this. ನನಗೆ ಇದಕ್ಕೆ ಇನ್ನರ್ ಇದೆ ನನ್ನ ಹತ್ರ ಆ್ಯಕ್ಚುಲಿ, ಲೈಕ್ ಅಬೋ ಹೇಳ್ದಂಗೆ ಕಾಫ್ ಲೆಂತ್ ತನಕ ಇದೆ ನನ್ನ ಹತ್ರ ಒಂದು ಇನ್ನರು. ಸೊ ಅದನ್ನು ಹಾಕೋಬೋದಲ್ವಾ ಇದು ಅಂದ್ಬಿಟ್ಟು ನೋಡಿದ ತಕ್ಷಣ ಇಷ್ಟ ಆಯಿತು. ಲಾಸ್ಟಲ್ಲಿ ಡೌಟ್ಫುಲ್ಲಲ್ಲಿದೆ ತಗೊಳ್ಳ ಬೇಡವಾ ಅಂತ. ಕೊನೆಗೆ ಲೈಕ್ ಮಮತಾ ಮೈ ಫ್ರೆಂಡ್ ವಾಸ್ ಲೈಕ್ ತಗೋ ಅಂತ. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್ ವಿಚ್ ಈಸ್ ಲೈಕ್ ಅ ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಡ್ರೆಸ್, ಫುಲ್ ಲೆಂತ್ ಇದು, ಫುಲ್ ಮ್ಯಾಕ್ಸಿ ಥರ. ಇದಿಷ್ಟು ನಾನು ಕೊರಿಯನ್ ಕ್ಲಾತಿಂಗಲ್ಲಿ ತಗೊಂಡಿದ್ದು. ಟುಮಾರೋ ಇಸ್ ದ ಎಕ್ಸೈಟಿಂಗ್ ಥಿಂಗ್. ನಾಳೆ ನಮಗೆ ಮೇನ್ ಸೌತ್ ಇಂಡಿಯನ್ ಸಾರಿ ಡ್ರೇಪಿಂಗ್ ಮತ್ತು ಬಾಕ್ಸ್ ಪ್ಲೇಟಿಂಗ್, ಲೈಕ್ ಸಾರಿ ಬಾಕ್ಸ್ ಫೋಲ್ಡಿಂಗಲ್ಲಿ ಮಾಡೋದು, ಅದೆರಡು ಹೇಳ್ಕೊಡ್ತಾರೆ. ನಾಳೆ ಇಂಪಾರ್ಟೆಂಟ್ ಕ್ಲಾಸ್ ಆ್ಯಂಡ್ ಎಕ್ಸೈಟೆಡ್ ಆಲ್ಸೋ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕ್ಲಾಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಐ ಆಮ್ ಗೋಯಿಂಗ್ ಟು ಮಂಡ್ಯ. ಸೊ ನಾನು ಪ್ರೀತಮ್ ಇಬ್ಬರು ವಿ ಆರ್ ಗೋಯಿಂಗ್ ಟು ಮಂಡ್ಯ ಬಿಕಾಸ್ ಮೈ ಮದರ್ ಈಸ್ ಗೋಯಿಂಗ್ ಟು ಅಯ್ಯಪ್ಪ ಸ್ವಾಮಿ. ಅದಕ್ಕೇ ಅವ್ರಿಗೆ ಬಿಟ್ಬಿಟ್ಟು ಅಂದರೆ ಬಿಟ್ಬಿಡ್ಬೇಕಲ್ಲ, ಹಾಗಾಗಿ. ಸೊ ಅಗೇನ್ ನೆಕ್ಸ್ಟ್ ಡೇ ನಾನೇನು ಕ್ಲಾಸ್ ಮಿಸ್ ಮಾಡಲ್ಲ. ಶುಕ್ರವಾರ ಅರ್ಲಿ ಮಾರ್ನಿಂಗ್ ಅಷ್ಟರಲ್ಲಿ ಬರ್ತೀವಿ. ಸೊ ಶುಕ್ರವಾರ ಅಗೇನ್ ಐ ವಿಲ್ ಗೋ ಟು ದ ಕ್ಲಾಸ್. ಗುಡ್ ಮಾರ್ನಿಂಗ್ ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್ ಆ್ಯಂಡ್ ರೆಡಿ ಫಾರ್ ಟುಡೇಸ್ ಕ್ಲಾಸ್. ದೆನ್ ಬೇಗ ಕ್ಲಾಸಿಂದ ಬಂದು ವಿ ಶುಡ್ ರನ್ ಫಾರ್ ಮಂಡ್ಯ ಆಲ್ಸೋ. ಐ ಆಮ್ ಎಕ್ಸೈಟೆಡ್. ಯೇ ಇಟ್ಸ್ ಬಿನ್ ಈವ್ನಿಂಗ್ 6:30, ಇನ್ನೂ ಆಗಿಲ್ಲ, ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ಆ್ಯಂಡ್ ನಾನು ಹೇಳ್ದಂಗೆ ನಾವು ಮಂಡ್ಯಕ್ಕೆ ಹೊರಟಿದ್ದೀವಿ. ಸೊ ಕ್ಲಾಸ್ ವಾಸ್ ಗುಡ್ ಟುಡೇ. ಫ್ಲಫಿ ಪ್ಲೇಟ್ ಸಾರಿ ಚೆನ್ನಾಗಿ ಬಂತು. ನಾನು ಪ್ರಾಕ್ಟೀಸ್ ಮಾಡಿದೆ, ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ಓಕೆ, ನಂದು ತುಂಬ ಗ್ರೇಟಾಗಿ ಬರಲಿಲ್ಲ. ಬಟ್ ಇಟ್ ವಾಸ್ ಫೀಲಿಂಗ್ ಲೈಕ್ ಓಕೆ, ಪ್ರಾಕ್ಟೀಸ್ ಮಾಡಬೇಕು. ಸಾರಿ ಎಲ್ಲ ಫಸ್ಟ್ ಟೈಮ್ ಅಲ್ಲ ನನಗೆ, ಹಾಗಾಗಿ ನಾವು ವಿ ಆರ್ ಗೋಯಿಂಗ್ ಟು ಮಂಡ್ಯ. ಆ್ಯಂಡ್ ಇವತ್ತು ಬಾಕ್ಸ್ ಪ್ಲೇಟಿಂಗ್ ನಮಗೆ ಹೇಳ್ಕೊಡೋಕ್ಕಾಗಲಿಲ್ಲ, ಅದೇನೇ ಆಗಿಬಿಡ್ತು 5 o'clock ತನಕ. ಹಾಗಾಗಿ ನಾಳೆ ಬಾಕ್ಸ್ ಪ್ಲೇಟಿಂಗ್ ಇಂಪಾರ್ಟೆಂಟ್ ಕ್ಲಾಸ್. ನಾನು ಮಂಡ್ಯದಲ್ಲಿ ಸ್ಟೇ ಎಲ್ಲ ಆಗೋಕ್ಕಾಗಲ್ಲ. 10 hours ನಾನು ಬೆಳಗ್ಗೆ ಕ್ಲಾಸ್ಗೆ ಹೋಗಲೇಬೇಕು, ಬರಲೇಬೇಕು. ಯಾರು ಬಂದರು, ಯಾರು ಸಿಕ್ಕಿದ್ರು ನಮಗೆ, ಚಿಕ್ಕ ಮಂಡ್ಯ ಎಂಟರ್ ಆಗ್ತಿದ್ದಂಗೆ ಸಿಕ್ಕಿದ್ರು ಮೇಡಮ್. ಅವ್ರ ಕಾರಿಂದ ನಮ್ಮ ಕಾರಿಗೆ ಶಿಫ್ಟು. ಶರದಿ ಹಾಯ್ ಮಾಡೆ. ವಿ ರೀಚ್ಡ್ ಹೋಮ್ ಆ್ಯಂಡ್ ನಮ್ಮ ಮನೆಗೆ ಹೋಗ್ಬಿಟ್ಟು ಬಂದ್ವಿ, ಸ್ವಾಮಿಗಳು ಮಾತಾಡ್ಸ್ಕೊಂಡು. ಸಿ ಮೀ ಆ್ಯಂಡ್ ಶರದಿ ವಿ ಆರ್ ಟ್ವಿನಿಂಗ್. ಇದು ಆ್ಯಕ್ಚುಲಿ ನಮ್ಮ ಮನೆಗೆ ತೊಗೊಂಡು ಬಾ ಹಾಕ್ಕೊಳ್ಳೋಣ ಅಂದಿದ್ದೆ. ತಂದಿರಲಿಲ್ಲ ಬಿಡು, ಅವತ್ತು ಸ್ಟೇನೂ ಆಗಲಿಲ್ವಲ್ಲ ನೀವು ದೀಪಾವಳಿಲಿ. ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹರಟೆ ಹೊಡೆದು ಮಂಡ್ಯಕ್ಕೆ ಬಂದರೆ ಫುಲ್ ಖುಷಿಯಾಗಿಬಿಡುತ್ತೆ ನನಗೆ. ಸೊ ಅದು ಸ್ಪೆಷಲಿ ಇಲ್ಲಿ, ಬಿಕಾಸ್ ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮನೆ ತುಂಬ ಹತ್ತಿರ ಆಯಿತಾ. ಎದ್ದ ಬಿದ್ದ ಇಲ್ಲೇ ಇರ್ತಿದ್ದೆ, ಕಣ್ಬಿಟ್ಟಿದ್ರೆ ಒಂದೊಂದ್ಸರಿ ಇಲ್ಲೇ ಇರುವೆ ಆ ಥರ. ಸೊ ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು 1 yearಯಿಂದ ನನಗೆ ಇಲ್ಲಿ ವೀಕೆಂಡಲ್ಲಿ ಬಂದುಬಿಟ್ರೆ ನಾನು ಪ್ರೀತಮ್ ಮನೆಗೆ ಲಿಟ್ರಲಿ ಹೋಗೋದೇ ಇಲ್ಲ. ಅಂದರೆ ಹೋಗ್ತೀನಿ, ವಿಸಿಟ್ ಮಾಡ್ತೀನಿ, ಇದ್ದೀನಿ. ಬಟ್ ಅಂದರೆ ಇಲ್ಲಿರೋಕ್ಕೆ ನನಗೆ ಅಷ್ಟು ಇಷ್ಟ ಆಗುತ್ತೆ. ಬಿಕಾಸ್ ಗಾಡಿ ಇದೆ ನನ್ನ ಹತ್ರ, ನಮ್ಮ ಮನೇಲಿ. ಲೈಕ್ ನನ್ನ ಗಾಡಿ, ಸೊ ಎದ್ದ ಬಿದ್ದ ಆಚೆ ಹೋಗ್ಬೋದು, ಇಲ್ಲಿ ಬರ್ಬೋದು. ಪ್ರೀತಮ್ ಮನೆಗೆ ಹೋದ್ರೆ ಏನಾಗ್ಬಿಡುತ್ತೆ, ಸೊ ಐ ಕಾಂಟ್ ರೈಡ್. ಆಮೇಲೆ ಸ್ವಲ್ಪ ಸಿಟಿಯಿಂದ ಆಚೆ ಇದಲ್ಲ, ಸೊ ಅದು ಒಂಥರ. ಇವಾಗ ಎಲ್ಲ ಹೊಟ್ರಿ ಎಣ್ಣೆ ತರ ಹೋಗ್ತಾ ಇದೀನಿ. ನಿಮ್ಮದು ವಿಡಿಯೋ ನೋಡ್ಬಿಟ್ಟು ಎಲ್ಲ ನಗ್ತಾ ಇದ್ರಂತೆ. ದೀಪಾವಳಿ ಪಟಾಕಿ ಎಲ್ರಿಗೂ ಹೊಡೆದು ಆವಳಿ ಇಟ್ಟಿದ್ರಲ್ಲ, ಅದನ್ನ ಕಮ್ ನಮ್ಮ ಶರದಿ ಅವರಪ್ಪ ಫುಲ್ ಕಾಮಿಡಿ ಹಂಗೇನೆ. ಸೊ ಹೊಸದು ಶರದಿ ಮನೇಲಿ ಹೊಸ ಪ್ಲ್ಯಾಂಟ್ಸ್ ಬಾ ತೋರಿಸೋಣ. ಸೊ ಇಲ್ಲಿ ಎಷ್ಟು ಪ್ಲ್ಯಾಂಟ್ಸು
ಚೆನ್ನಾಗಿ ಕಾಣ್ತಿದೆ, ಡೆಕೋರ್ ಮಾಡಿದ್ದಾರೆ. ಅಂದರೆ ಇಂಡೋರ್ ಪ್ಲ್ಯಾಂಟ್ಸು. ವೆಯ್ಟ್ಲೆಸ್. ಏನು ಹೆಸರು ಗೊತ್ತಾ ನಿಮಗೆ? ವೆಯ್ಟ್ಲೆಸ್ ಇದೆ ಅಂದ. ಓಕೆ, ನಾನು ಇದೆಲ್ಲ ಹೆಸರು ತಿಳ್ಕೊಂಡ್ಲಾ ಅಂತ. ಬಿಕಾಸ್ ನಾನು ಪ್ರತಿ ಸರಿ ಇಂಡೋ ಅಮೆರಿಕನಾಗ ಹೋದಾಗ ಯಾವುದೇ ಗಿಡ ತೊಗೊಂಡ್ರು ಹೆಸರು ಕೇಳಿ ತಿಳ್ಕೊಳ್ತೀನಿ, ಮನೆಗೆ ಬರೋಷ್ಟನ್ನು ಮರ್ತೋಗುತ್ತೆ. ಸೇಮ್ ಹಂಗೆ ಆಗುತ್ತೆ. ಗೊತ್ತು ಬಿಡು ಶರ್ದಿ, ಇದನ್ನ ಇಲ್ಲಿ ಇಡಬೇಡಿ, ಕೆಳಗಡೆ ಇಡಿ. ಕೆಳಗಡೆ ಇಟ್ಟರೆ ಲುಕ್ಕು ಆ್ಯಕ್ಚುಲಿ. ಇಲ್ಲಿದೆ ನಮ್ಮನೇಲಿ, ಇನ್ನೂ ಚಿಕ್ಕದು ನಮ್ಮನೇಲಿದೆ ಅದು ಶೋದು. ನಾವು ಇವಾಗ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು. ಮೇ ಬಿ 4 o'clock ಎದ್ದು ಸ್ನಾನ ಮಾಡಿ, ಯಾಕಂದರೆ ಅಯ್ಯಪ್ಪ ಸ್ವಾಮಿಗೂ ಹೊರಡ್ತಿದ್ದಾರಲ್ಲ, ಅಕ್ಕನ ಫ್ಯಾಮಿಲಿ, ನಮ್ಮ ಅಕ್ಕ ಅತ್ತೆ ಅವರು ಎಲ್ಲರೂ ಹೋಗ್ತಿದ್ದಾರೆ, ನಮ್ಮಮ್ಮ ಎಲ್ಲ. ಸೊ ಎಲ್ಲರೂ ಬೆಳಗ್ಗೆ 5:30ಗೆ ಬೀಳ್ಕೊಡೋಗೆ ಥರ ಅವ್ರನ್ನ ಎಲ್ಲ ತುಪ್ಪದ ಕಾಯೆಲ್ಲ ಹಾಕಿ ಕಳಿಸಿ, ದೆನ್ ವಿ ವಿಲ್ ಲೀವ್ ಟು ಬ್ಯಾಂಗ್ಳೂರ್. ನನಗೆ ಇಂಪಾರ್ಟೆಂಟ್ ಕ್ಲಾಸ್ ಇದೆ, ಇಲ್ಲಾಂದರೆ ಹೆಂಗಿದ್ರು ನಾಳೆ ವೀಕೆಂಡು, ಸ್ಯಾಟರ್ಡೆ ಸಂಡೇ. ಸೊ ಶರದಿನೂ ನಾಳೆ ಸ್ಕೂಲ್ ರಜಾ ಹಾಕಿದ್ದಾಳೆ ಇದೆಲ್ಲ ಕಳ್ಸೋದಕ್ಕೆ ಅಜ್ಜಿದೀರ್ನ. ಬಟ್ ನಾನು ಇರ್ತಿದ್ದೆ ವೀಕೆಂಡ್, ಮತ್ತು ಬಾಕ್ಸ್ ಪ್ಲೀಟಿಂಗ್ ಹೇಳ್ಕೊಟ್ಬಿಟ್ಟಿದ್ರೆ ನಾನು ಪಕ್ಕ ಸ್ಟೇ ಆಗ್ತಿದ್ದೆ. ಸ್ಯಾಟರ್ಡೆ ಸಂಡೇ ಇದ್ದು ಹೋಗ್ಬೋದಿತ್ತು. ಇಟ್ ವಾಟ್ ಟು ಡೂ. ನನ್ನ ಫೇವ್ರೆಟ್ ಪಾರ್ಟೀಸ್ ಊಟ. ಶರದಿ ಈಸ್ ಹ್ಯಾವಿಂಗ್ ಬೆಂಡೆಕಾಯಿ ಗೊಜ್ಜು, ರೈಸ್. ನಾನು ಇದು ಯಾವ ಕಾಳಕ್ಕ, ಇದು ತಗಣಿ ಕಾಳ, ತೊಗರಿಕಾಯಿ. ಆ್ಯಂಡ್ ಇದು, ಆ್ಯಂಡ್ ಇಲ್ಲಿ ಗೋಬಿ, ಫ್ರೆಂಚ್ ಫ್ರೈಸ್, ಆಲ್ ದ್ಯಾಟ್. ಏನು ಸ್ಟೈಲು? ಹೈದ್ರಾಬಾದಿ ಸ್ಟೈಲ್. ಶರದಿದು ಕಲರ್ ಸಕ್ಕದ ಇದೆ. ಹೆಂಗಿದೆಯಾ ಟೇಸ್ಟು? ಇದು ಯಾರು ಮಾಡಿದ್ದು? ಇದು ನಮ್ಮಕ್ಕ, ಅದು ಜೇಜಿ. ಒಂಥರ ಡಿಶ್ ಎಕ್ಸ್ಚೇಂಜ್ ಆಯಿತು, ನಮ್ಮನೇದು ನಿಮ್ಮನೇದು. ನೆಕ್ಸ್ಟ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶರದಿ. ಎಷ್ಟು ಟೈಮು? 6 o'clock. ಹಾಯ್ ಎವ್ರಿವನ್, ದಿಸ್ ಈಸ್ ದ ನೆಕ್ಸ್ಟ್ ಡೇ. ಆ್ಯಂಡ್ ನೆನ್ನೆ ನಮಗೆ ಸಾರಿ ಬಾಕ್ಸ್ ಪ್ಲೀಟಿಂಗ್ ಎವ್ರಿಥಿಂಗ್ ಈಸ್ ಕಂಪ್ಲೀಟೆಡ್. ಅಲ್ಲಿಗೆ ಸಾರಿ ಕ್ಲಾಸ್ ಮುಗೀತು. ಇನ್ನು 2 ದಿನ ನಮಗೆ ಮೇಕಪ್ ಕ್ಲಾಸ್. ಅದಾದಮೇಲೆ ವಿ ಹ್ಯಾವ್ ಪೋರ್ಟ್ಫೋಲಿಯೋ. ಸೊ ಪೋರ್ಟ್ಫೋಲಿಯೋಗೆ ನಾನು ಏನು ದುಡ್ಡು ಅಷ್ಟೊಂದು ಖರ್ಚು ಮಾಡಬಾರ್ದು ಅಂತ ನನ್ನದೇ ಇರೋ ಎಲ್ಲ ಐಟಮ್ಸಲ್ಲಿ ಜುಗಾಡ್ ಮಾಡಿದ್ದೀನಿ, ಲೈಕ್ ಕ್ಲಾತಿಂಗಲ್ಲಿ. ಬಟ್ ಅಟ್ಲೀಸ್ಟ್ 1-2 ರೆಂಟಲ್ ಜುವೆಲ್ಸ್ ನೋಡೋಣ ಅಂತ. ಇಲ್ಲಿ ನಮ್ಮ ಬನಶಂಕರಿ ನಮ್ಮ ಮನೆ ಪಕ್ಕದ ರೋಡಲ್ಲೇ ಆಕೃತಿ ಜುವೆಲ್ಸ್, ರೆಂಟಲ್ ಜುವೆಲ್ಸ್ ಇದೆ. ಸೊ ಅಲ್ಲಿಗೆ ನಾನು ನನ್ನ ಫ್ರೆಂಡ್ ವಿಲ್ ಗೋ ಆ್ಯಂಡ್ ಸಿ. ಅಲ್ಲಿಲ್ಲ ಅಂದರೆ ನೆಕ್ಸ್ಟ್ ವಿಲ್ ಗೋ ಟು ರೆಂಟ್ ಮೈ ಜುವೆಲ್ಸ್ ಜಯನಗರ. ಅಲ್ಲಿಗೆ ಹೋಗ್ತೀವಿ, ನೋಡೋಣ ವಾಟ್ ವಿಲ್ ಹ್ಯಾಪನ್. ಇದು ಚೆನ್ನಾಗಿ ಕಾಣುತ್ತೆ, ಬಟ್ ಇದು ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಇನ್ ದ ಹೋಮ್ ಆಕೃತಿ ರೆಂಟಲ್ ಜುವೆಲ್ಸ್ ನೋಡಿದ್ರಲ್ಲ ಏನು ಕಲೆಕ್ಷನ್ ಇತ್ತು ಅಂತ. ಸೊ ನಮ್ಮ RR ನಗರ ಅದು, ಅಂದರೆ ನಿಯರ್ ಟು RR ನಗರ್. ನಾನು ಹೇಳ್ದಂಗೆ ಇಲ್ಲಿ ನೋಡಿಕೊಂಡು, ಬಿಕಾಸ್ ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟಿರಲಿಲ್ಲ ಆಯಿತಾ, ಈ ಥರ ಲೈಕ್ ನನಗೇನು ಟೇಸ್ಟ್ ಇದೆ ಅದೇ ಥರ ಜುವೆಲ್ಸ್ ಇರುತ್ತೆ ಅಂತ. ಸೊ ಇಲ್ಲಿಲ್ಲ ಅಂದರೆ ಜಯನಗರ ಹೋಗೋಣ ಅಂದ್ಕೊಂಡೆ. ನೋ, ಇಟ್ ವಾಸ್ ಲೈಕ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಇಟ್ ವಾಸ್ ಬ್ಯೂಟಿಫುಲ್. ಸೊ ನಾನು ಫಿಕ್ಸ್ ಮಾಡಿಕೊಂಡೆ ಈ ಸಾರಿಗೆ ಐಮ್ ಗೋನಾ ಡ್ರೇಪ್ ದಿಸ್ ಸಾರಿ ಫಾರ್ ಮೈ ಮಾಡೆಲ್ ಆಯಿತಾ. ಪೋರ್ಟ್ಫೋಲಿಯೋ ಶೂಟ್ಗೆ 2 ಲುಕ್ ಮಾಡಬೇಕು. ಒಂದು
ಕಾಕ್ಟೇಲ್ ಅಥವಾ ಮಾಡ್ರನ್ ಲುಕ್, ಒಂದು ಟ್ರೆಡಿಷ್ನಲ್ ಮುಹೂರ್ತಮ್ ಲುಕ್. ಅಥವಾ ನೀವು ರಿಸೆಪ್ಷನ್ ಲುಕ್ ಮಾಡ್ತೀನಿ ಅಂದರೆ ಇಟ್ಸ್ ಫೈನ್. ಬಟ್ ನಾನು ರಿಸೆಪ್ಷನ್ ಲುಕ್ ಮಾಡೋಣ ಬೇಡವಾ ಅಂತ 2 ಮನಸ್ಸಲ್ಲಿದ್ದೆ. ಸೊ ಕಾಕ್ಟೇಲ್ ಲುಕ್ ಅಂತ ಫಿಕ್ಸ್ ಆಯ್ತು ಈಗ. ಬಿಕಾಸ್ ನಾನು ರಿಸೆಪ್ಷನ್ ಲುಕ್ಗೆ ನನ್ನ ರಿಸೆಪ್ಷನ್ದೇ ಲೆಹೆಂಗಾನೇ ಹಾಕ್ಸೋಣ ಮಾಡೆಲ್ಗೆ ಅಂದ್ಬಿಟ್ಟು ನಾನು ಅದನ್ನು ತಂದಿಲ್ಲ, ಈಗ ಮಂಡ್ಯದಲ್ಲೇ ಇಟ್ಟಿದ್ದೀನಿ. ಸೊ ಹಾಗಾಗಿ ಈಗ ಇನ್ನು 2-3 ಡೇಸಲ್ಲಿ ಶೂಟ್ ಇದೆ. ಸೊ ಹಂಗಾಗಿ ಆಗಲ್ಲ. ಹೇಳಿದ್ನಲ್ಲ ನಾನು, ಇದು ಕೂಡ ನನ್ನ ಸಾರಿನೇ, ಲೈಕ್ ನಂದೇ ಎಲ್ಲ ಜುಗಾಡ್ ಮಾಡಿ ಹಾಕ್ತಿದ್ದೀನಿ ಅಂತ. ದಿಸ್ ಇಸ್ ಮೈ ಬೀಗ್ ರೂಟೆಡ್ ಸಾರಿ ವಿಚ್ ಇಸ್ ಬ್ಯೂಟಿಫುಲ್. ಇವನ್ ದ ಬ್ಲೌಸ್ ಎವ್ರಿಥಿಂಗ್ ಇಸ್ ನೈಸ್. ಸೊ ಇದನ್ನೇ ನಾನು ಮಾಡೆಲ್ಗೆ ಹಾಕ್ಸ್ತೀನಿ. ಆ್ಯಂಡ್ ಜುವೆಲ್ಸ್ ನೋಡಿದ್ರಲ್ಲ ನಾನು ಆಲ್ರೆಡಿ ಸೆಟ್ ಮಾಡಿದ್ದು. ಇಟ್ ವಾಸ್ ಸೋ ಗುಡ್, ಬ್ಯೂಟಿಫುಲ್, ಎಲಿಗೆಂಟ್ ಆ್ಯಂಡ್ ವರ್ತ್ ದ ಮನಿ ಅಂತಲೂ ಅನಿಸ್ತು ನನಗೆ ರೆಂಟ್ ಮಾಡೋದಾದರೆ. ಸೊ ನಾವೆಲ್ಲೋ ಜಯನಗರ ಎಲ್ಲೆಲ್ಲೋ ಯಾಕೆ ಹೋಗ್ಬೇಕು ಈ ಥರ ಜುವೆಲ್ಸ್ಗೆ, ನಮ್ಮ ಆರ್.ಆರ್. ನಗರದಲ್ಲೇ ಇದೆ. ಸೊ ಇನ್ಸ್ಟಾಗ್ರಾಮ್ ಪೇಜು ಇದೆ ಅವ್ರದ್ದು, ಆಕೃತಿ ಜುವೆಲ್ಸ್ ಅಂತ. ಇಲ್ಲಿ ನಿಮಗೆ ಇಫ್ ಯು ವಾಂಟ್ ಇಲ್ಲಿ ನಾನು ಟ್ಯಾಗ್ ಮಾಡ್ತೀನಿ. ಸೊ ದಟ್ ಅಡ್ರೆಸ್ ಲೊಕೇಶನ್ ಎಲ್ಲ ನಿಮ್ಗೆ ಏನಾದ್ರು ಬೇಕು ಇನ್ ಫ್ಯೂಚರ್ ಅಂದರೆ ಇನ್ಸ್ಟಾದಲ್ಲೂ ಅವ್ರನ್ನ ಟೆಕ್ಸ್ಟ್ ಮಾಡ್ಬೋದು. ಮೀನ್ ಯು ಕ್ಯಾನ್ ರೀಚ್ ಲೈಕ್ ನಮ್ಮ ಮನೆಗೆ ನಿಯರ್ ಪಕ್ಕದ್ರೋಡೆ. ಸೊ ಇವಾಗ ಹಾಗೆ ನಾನು ಆಚೆ ಹೋಗಬೇಕಿಲ್ಲ ಅಂದ್ರೂ, ಬಿಕಾಸ್ ನನಗೆ ಕಾಕ್ಟೇಲ್ ಲುಕ್ಗೆ ನಂದು ಬ್ಯಾಚುಲರೇಟ್ ಡ್ರೆಸ್ಸು ದಿಸ್ ಇಸ್ ಡೇವಿಡ್ಸ್ ಬ್ರೈಡು, ನನಗೆ US ನನ್ನ ಕಸಿನ್ ಸಿಸ್ಟರ್ ಕೊಟ್ಟು ಕಳಿಸಿದ್ದು US ಇಂದ. ಸೊ ಇದನ್ನೇ ನಾನು ಕಾಕ್ಟೇಲ್ ಲುಕ್ಗೆ ಹಾಕ್ತಿದ್ದೀನಿ. ಬಿಕಾಸ್ ಇದು ನೋಡ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಅಂತ ಅಂದರು ನಮ್ಮ ಕ್ಲಾಸಲ್ಲೂ. ಸೊ ಇದನ್ನೇ ಕಾಕ್ಟೇಲ್ ಲುಕ್ಗೆ ಹಾಕ್ತೀನಿ. ಇದಕ್ಕೆ ನಾನು ಪರ್ಲ್ ಇಯರಿಂಗ್ಸ್ ಅಂದ್ಕೊಂಡಿದ್ದೀನಿ. ಒಂದು ಹೆವಿ ಇಯರಿಂಗ್ಸ್ ಮತ್ತು ಒಂದು ಲೈಕ್ ರಿಂಗ್ ಹಾಕೋಣ ಸಾಕು ಅಂತ. ಆ್ಯಂಡ್ ಹೈ ಪೋನಿ ಟೈಲ್, ಸ್ಲೀಕ್ ಪೋನಿ ಟೈಲ್ ಹಾಕ್ಬಿಟ್ಟು ಬ್ಲ್ಯಾಕ್ ಸ್ಮೋಕಿ ಐಸ್ ಅಥವಾ ಬ್ರೌನ್ ಸ್ಮೋಕಿ ಐಸ್, ಅದ್ರ ಮೇಲೆ ಸ್ವಲ್ಪ ಗ್ಲಿಟರ್ಸ್ ಆ ಥರ ಮಾಡೋಣ, ಇದಕ್ಕೆ ಚೆನ್ನಾಗಿರುತ್ತೆ ಅಂತ. ಗೋ ಫಾರ್ ಜಯನಗರ ಒಂದು ರೌಂಡ್ ಹಾಕ್ಕೊಂಡು ದೆನ್ ಐ ಗೋ ಫಾರ್ ಕೋರಮಂಗಲ ಫೋರಮ್ ಮಾಲ್. ಬಿಕಾಸ್ ನನಗೆ ಸಫೋರಾದಲ್ಲಿ ಐ ವಾಂಟ್ ಟು ಶಾಪ್ ಸಮ್ ಥಿಂಗ್ಸ್, ಸಮ್ ಮೇಕಪ್ ಐಟಮ್ಸ್ ಇನ್ ಸಫೋರಾ. ಅಂದರೆ ನನ್ನ ಬಡ್ಜೆಟ್ಗೆ ಬಂದರೆ ಒಂದು 2-3 ಶಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಆಲ್ ದಟ್ ಇವಾಗ ಅದಕ್ಕೆ ಹೋಗಬೇಕು. ನಾನು ಅಂದ್ಕೊಂಡೆ ನನ್ನ ಫ್ರೆಂಡ್ ಹರ್ಷಿತಾನ್ ಜೊತೆ ಹೋಗ್ತೀನಿ ಅಂತ. ಸೊ ದೆನ್ ನಮಗಿಲ್ಲೇ ಜುವೆಲ್ಸ್ ಎಲ್ಲ ಸೆಟ್ ಆಗಿಬಿಡ್ತಲ್ಲ. ಸೊ ಅದಕ್ಕೆ ನಾವು ನಿಸರ್ಗ ವಿಲ್ ಕಮ್. ಸೊ ಐಲ್ ಗೋ ವಿತ್ ನಿಸರ್ಗ, ಮೀ ಆ್ಯಂಡ್ ನಿಸರ್ಗ ವಿಲ್ ಗೋ ಟು ಕೋರಮಂಗಲ, ಜಯನಗರ ಆ್ಯಂಡ್ ಆಲ್ ದಟ್. ದೆನ್ ಐಲ್ ಸಿ ಯು ಆಲ್ ಎಟ್ ದ ಈವ್ನಿಂಗ್. ಆ್ಯಂಡ್ ನಾಳೆ ಒಂದಿನ ಸಂಡೇ ನಮ್ಮ ಏರಿಯಾದಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಸೊ ಚೆನ್ನಾಗಿದೆ, ಎಲ್ಲ ಬಂದು ಕರೆದಿದ್ದಾರೆ ನನ್ನ. ಸೊ ಐ ವಾಂಟ್ ಟು ಗೋ. ಲೆಟ್ಸ್ ಗೋ ಟು ಜಯನಗರ, ಕೋರಮಂಗಲ, ಆಲ್ ದ್ಯಾಟ್. ವಿ ಆರ್ ಇನ್ ಜಯನಗರ 4th ಬ್ಲಾಕ್. ಫುಲ್ ರಶ್ ಇದೆ ಇವತ್ತು. ಏನಕ್ಕೆ ಅಂದರೆ ವೀಕೆಂಡ್ ಬಂದಿದ್ದೀವಿ, ಅದಕ್ಕೆ ಸಖತ್ ರಶ್ ಇದೆ. ಬಟ್ ವೈಬ್ ಚೆನ್ನಾಗಿದೆ. ನಾನಂತೂ ಎಷ್ಟೋ ದಿನ ಆದಮೇಲೆ ಬರ್ತಿರೋದು ಜಯನಗರಕ್ಕೆ. ಅಂದರೆ ನಾನು ಹೋದ ತಿಂಗಳು ಬಂದೆ, ಎಷ್ಟೊಂದು ದಿನ ಆದಮೇಲೆ ಬಂದಂಗೆ ನನಗೆ. ಬಿಕಾಸ್ ನನ್ನ ಫೇವ್ರೇಟ್ ಅಲ್ವಾ ಜಯನಗರ, ಅದಕ್ಕೆ. ಆ್ಯಂಡ್ ಇವಾಗ ವಿ ಆರ್ ಸರ್ಚಿಂಗ್ ಫಾರ್ ಇಯರಿಂಗ್ಸ್. ನನ್ನ ಕಾಕ್ಟೇಲ್ ಲುಕ್ಗೆ ಇಯರಿಂಗ್ಸ್ ಸಿಕ್ಬಿಟ್ರೆ ಇಲ್ಲಿ ಸಾಕು, ಇಲ್ಲಾಂದರೆ ನೋಡೋಣ ಫೋರಮ್ ಮಾಲ್ಗೆ ಹೋಗ್ತೀವಿ, ಅಲ್ಲಿ ಸಿಕ್ಕಿದ್ರು ಇಟ್ಸ್ ಫೈನ್. ನಿಸರ್ಗಂಗೆ ಯಾವುದೋ ಸ್ಟೋರ್ ಗೊತ್ತಂತೆ, ಕರ್ಕೊಂಡು ಹೋಗ್ತಿದ್ದಾಳೆ. ನೋಡೋಣ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೋಗ್ತಿದ್ದು, ಬಟ್ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ನೋಡೋಣ, ಇಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಪರ್ಲ್ ಥರ ಸಿಕ್ಬಿಟ್ರು ಸಾಕು. ಇಷ್ಟ ಆಯ್ತು, ನನಗೂ ಇತ್ತು. ನನ್ನ ಮಾಡೆಲ್ ಇವಾಗ ಇವಳೆ ಫೈನಲಿ ಸಿಗ್ತಾ ಇದೆಯಲ್ಲ, ಅದು ಖುಷಿ ಪಡಬೇಕು. ಬಟ್ ಈ ಕಡೆ ಇದಾಕು, ಈ ಕಡೆ ಇದಾಕ್ಬಿಟ್ಟು ನೋಡು. ಆ್ಯಂಡ್ ಇದು ಇದೆ, ಬಟ್ ಇದು ಎಕ್ಸ್ಪೆನ್ಸಿವ್ ಇದೆ. ಇದು 699. ಅದು 199 ತಾನೇ? 199 ನೋಡ್ತೀನಿ ಇರು. ಎತ್ತು ಮ್ಯಾಚ್ ಆಗುತ್ತೆ. ತಿರುಗು, ಈ ಕಡೆ ತಿರುಗು. ಇದು ಹೆವಿ ಇದೆ, ಇದು ಸಟಲ್ ಆಗಿದೆ. ಬಟ್ ಎರಡೂ ಮ್ಯಾಚ್ ಆಗ್ತಿದೆ. ಪೋನಿ, ಹೌದು ಪೋನಿ. ನಾನು ಅದೇ ಎರಡೂ ಹೈಲೈಟ್ ಆಗಿ ಕಾಣ್ತಿದೆ ಈಗ ರೈಟ್ ನಾವು. ನನ್ನ ಮಾಡೆಲ್ ಫೇಸ್ಗೆ ಹೆಂಗೆ ಕಾಣುತ್ತೆ ಅಂತ. ನಿನ್ನ ಸ್ವಲ್ಪ ಚಬ್ಬಿ ಇದೆ ಅಲ್ಲ, ನಿಂಗೆ ಎರಡೂ ಇದಾಗಿದೆ. ಎರಡೂ ತಗೊಬಿಡ್ತೀನಿ ಬಿಡು. ಇಲ್ಲ, ಗೋಲ್ಡನ್ನು ಚೆನ್ನಾಗಿ ಕಾಣುತ್ತೆ. ಫುಲ್ ಸ್ಲೀಕ್ ಪೋನಿ ಹಾಕಿದ್ರೆ ಗೋಲ್ಡನ್ನು ಚೆನ್ನಾಗಿದೆ. ಈಗ ಇನ್ನೂ ಕನ್ಫ್ಯೂಷನ್ ಶಾರ್ಟ್ ಆಯಿತು. ಟು ನೆಕ್ಸಸ್ ಕೋರಮಂಗಲ. ಓ ಮೈ ಗಾಡ್, ಜಯನಗರ ಎಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂದರೆ ನಾನು ಅವಳು ಸಖತ್ ಓಡಾಡ್ಬಿಟ್ಟಿದ್ದೀವಿ. ಈಗ ಕೋರಮಂಗಲಕ್ಕೆ ಬಂದಿದ್ದೇನೆಂದರೆ ಐ ವಾಂಟ್ ಟು ಗೋ ಫಾರ್ ಸಫೋರಾ, ಅದಕ್ಕೆ. ಆಮೇಲೆ ಏನಾದ್ರು ಸ್ವಲ್ಪ ತಿನ್ಕೊಂಡು ವಿ ವಿಲ್ ಲೀವ್. ಜಾಸ್ತಿ ವ್ಲಾಗ್ ಮಾಡಿಲ್ಲ ಜಯನಗರದಲ್ಲಿ, ಬಟ್ ಸಖತ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಲ್ವಾ. ಇಯರಿಂಗ್ಸು, ಜಯನಗರ ಸ್ಟುಡಿಯೋಗೂ ಕೂಡ ಹೋಗಿದ್ವಿ. ಆದ ತಕ್ಷಣವೇ ಸಫೋರಾ ಇದೆ, ಒಳಗಡೆ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಎನಿಹೋ ಐ ವಿಲ್ ಗೋ ಇನ್ಸೈಡ್. Cream ನನ್ನ ಫೇವ್ರೆಟ್ ಡೋನಟ್ಸ್ಗೆ ವಿ ಗಾಟ್ ಲೈಕ್ 4 ಡೋನಟ್ಸ್. ಲೆಟ್ಸ್ ಹ್ಯಾವ್. ಚೆನ್ನಾಗಿರುತ್ತೆ ಇಲ್ಲಿ.
ಫೇವ್ರೆಟ್ ವೆಸ್ಟ್ ಸೈಡ್, ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ, ಅದು ಫುಟ್ವೇರ್ ಸೆಕ್ಷನ್. ಆ್ಯಂಡ್ ಐ ಫೌಂಡ್ ದ ಪರ್ಲ್ ಸ್ಲಿಪ್ಪರ್ ಅಗೇನ್. ನಿಸರ್ಗನೂ ಹೇಳ್ತಿದ್ದಾಳೆ ಏನಕ್ಕ ಇದೇ ಥರ ತಗೋತೀರಾ ಅಂತ. ಬಟ್ ಆದರೂ ಬಿಡೋಕ್ಕಾಗ್ತಿಲ್ಲ, ಬಿಕಾಸ್ ಆ ಪರ್ಲ್ದು ಏನಿದೆ ಅದು ಫುಲ್ ಒಟ್ಟೋಗಿದೆ. ಅದಕ್ಕೆ ಐಲ್ ಗೆಟ್ ದಿಸ್ ಒನ್. ವ್ಯೂವರ್ಸ್ ಇರ್ತಾರೆ, ಶಾಪಿಂಗೇ ಮಾಡಲ್ಲ ಅಂದ್ಲು ಅನುಷಾ, ಇವತ್ತು ಬಂದು ತಿರುಗ್ತಾವಳೆ, ಎಲ್ಲ ತಗೋತಾವಳೆ ಅಂತ. ಇದು ಒಂದು ಎಕ್ಸ್ಟ್ರಾ ಅಷ್ಟೇ ತಗೋತಾ ಇರೋದು ಅಲ್ಲಿ. ಡ್ರೆಸ್ ಎಕ್ಸಾಕ್ಟ್ ಮ್ಯಾಚು. ಈಗ ನಾವು ಫ್ಯಾಮಿಲಿ ಡಿನ್ನರ್ ಸಡನ್ ಪ್ಲ್ಯಾನ್ ಆಯಿತು, ಸೊ ಫ್ಯಾಮಿಲಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. 12 ಡಿಗ್ರಿ. ನಾನು ಪ್ರೀತಮ್ ಆ್ಯಕ್ಚುಲಿ ಒಂದ್ಸರಿ ಹೋಗಿದ್ವಿ. ಇಟ್ಸ್ ನಾರ್ಮಲ್ ಪಾಪ್ ಕಮ್ ಕಿಚನ್ ರೆಸ್ಟೋ ಬಾರ್ ಥರ. ಸೊ ಇಲ್ಲೇ ನಮ್ಮ ಉತ್ತರಳ್ಳಿ ಹತ್ತಿರ ಇದೆ. ಸೊ ಒಳಗಡೆ ಈಗ ಎಕ್ಸ್ಟೆನ್ಷನ್ ಏನೋ ಮಾಡಿದಾರಲ್ಲ ಅಲ್ಲೆಲ್ಲೋ ಇದೆ. ಸೊ ಅಲ್ಲಿಗೆ ಇವಾಗ ನಾವು ಫ್ಯಾಮಿಲಿ ಡಿನ್ನರ್, ನಿಸರ್ಗ ಆ್ಯಂಡ್ ನಿಖಿತಾನು ಬಂದು ಜಾಯ್ನ್ ಆಗ್ತಾಳೆ. ನಿಖಿತಂಗೂ ಕಾಲ್ ಮಾಡಿ ಕರೆದ್ವಿ. ಅವಳು RR ನಗರದಲ್ಲಿದ್ದಾಳೆ. ಸೊ ಹಂಗಾಗಿ ವಿ ಆರ್ ಗೋಯಿಂಗ್ ಫಾರ್ ಡಿನ್ನರ್. ನಾವು ಡಿನ್ನರ್ ಮಾಡಿಬಿಟ್ರೆ ಐಮ್ ಡನ್ ಫಾರ್ ದ ಡೇ. ಎಷ್ಟೋ ದಿನ ಆದಮೇಲೆ ಹಿಂಗಿರೋದು ನಾನು. ಸೀರಿಯಸ್ ಆಗಿ 2 ಮಂತ್ಸಿಂದ ಕ್ಲಾಸು, ಮನೆ, ಆಮೇಲೆ ಮೇಕಪ್ದೇ ಚಿಂತೆ ಮಾಡು, ಹೇರ್ ಸ್ಟೈಲ್ ಮಾಡು, ಅದು ಇದು ಮಧ್ಯದಲ್ಲಿ ಹುಷಾರು ತಪ್ಪು. ಎಷ್ಟೋ ದಿನ ಆದಮೇಲೆ ಲೈಕ್ ನಾರ್ಮಲೈಸ್ ಆಗಿದ್ದೀನಿ ಅನಿಸ್ತಿದೆ. ನೋಡೋಣ, ನಾಳೆ ನಮ್ಮ ಏರಿಯಾ ಫಂಕ್ಷನ್ ಒಂದು ಅಟೆಂಡ್ ಮಾಡಿಬಿಟ್ರೆ ಐಮ್ ಡನ್ ಫಾರ್ ದಿಸ್ ವೀಕೆಂಡ್ ವಿತ್ ಅನುಷಾ. ಆ್ಯಕ್ಚುಲಿ ಇವತ್ತು ಸಡನ್ ಪ್ಲ್ಯಾನು. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂದ್ಕೊಂಡೆ, ಬಟ್ ನಮಗೆ ನಮ್ಮ ಏರಿಯಾದಲ್ಲೇ ಆಕೃತಿಲೇ ರೆಂಟ್ ಎಲ್ಲ ಸಿಕ್ಬಿಡ್ತಲ್ಲ, ಜಯನಗರಕ್ಕೆ ಬರಲಿಲ್ವಲ್ಲ. ಬಟ್ ನನಗೆ ಎಲ್ಲ ಬೇಕಿತ್ತು ಅಂತ ಸಡನ್ ಇವಳು ಲೈಕ್ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಇವಳು ಇವತ್ತು ಫ್ರೀ ಇದ್ದಾಳೆ ಅಂತ ಗೊತ್ತಾಗಿ ಬಾ ಅಂತ ಅಂದ್ಬಿಟ್ಟು ಕರೆದು ಬಂದಿದ್ದು. ಬಟ್ ಚೆನ್ನಾಗಿತ್ತು. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ನಾವು ಓಡಾಡಿದ್ದಲ್ಲ, ಫಸ್ಟ್ ಟೈಮ್. ಅದಕ್ಕೆ ಅನುಷಾ ವಿತ್ ನಿಶು. ಬ್ಯಾಕ್ ಇನ್ ದ ಹೋಮ್. ಇಟ್ಸ್ ಬೀನ್ 10:30 ಈಗ. ಆ್ಯಂಡ್ ನಾನು ಹೇಳ್ದಂಗೆ ಐ ಆಮ್ ಡೂಯಿಂಗ್ ಕಾಕ್ಟೈಲ್ ಲುಕ್. ಅಂದರೆ ಬ್ರೈಟ್ ಟು ಬಿ ಡ್ರೆಸ್ಸೇ ಯೂಸ್ ಮಾಡ್ತಿದ್ದೀನಿ. ಸೊ ಐ ಗಾಟ್ ಇಯರಿಂಗ್ಸ್ ಫ್ರಮ್ ಜಯನಗರ. ಒನ್ ಈಸ್ ದಿಸ್ ಒನ್, ಸಕ್ಕದಾಗಿದೆ ಅಲ್ಲ, ಅಂದರೆ ಇದಕ್ಕೆ ಪಕ್ಕ ಹೋಗುತ್ತೆ ರೆಡ್ ಮೇಲೆ. ಐ ವಿಲ್ ಶೋ ಯು ಆಲ್. ಗೋಸ್ ವಿತ್ ದಿಸ್ ಔಟ್ಫಿಟ್. ಚೆನ್ನಾಗಿದೆ ಅನಿಸ್ತು. ಆ್ಯಂಡ್ ಇದಕ್ಕೆ ಜಸ್ಟ್ ಅವರು 100 ಹೇಳಿದ್ರು ಅನ್ಸುತ್ತೆ ಇದಕ್ಕಷ್ಟೇ. ಅದೇ ಕಾಂಪ್ಲೆಕ್ಸ್ ಒಳಗಡೆ, ನಾಟ್ ಹೊಸ ಕಾಂಪ್ಲೆಕ್ಸು ಅಲ್ಲ, ಲೈಕ್ ಒಳಗಡೆ ಇದಕ್ಕೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಹೇಳ್ತಿದ್ರು. ಎಲ್ಲಿ ಅಂದರೆ ನಾನು ಯಾವಾಗಲೂ ಇಯರಿಂಗ್ಸ್ ತೊಗೊಳ್ತೀನಲ್ಲ ಆ ಶಾಪು, ಲೈಕ್ ಯೂಶ್ವಲಿ ಗೊತ್ತಿರುತ್ತೆ ಕೆಲವ್ರಿಗೆ. ಆ್ಯಂಡ್ ಇದು ಅಷ್ಟೇ, ಜಸ್ಟ್ 150 ಹೇಳಿದ್ರು. ದಿಸ್ ಆಲ್ಸೋ ವಿಲ್ ಗೋ ಪರ್ಫೆಕ್ಟ್ ವಿತ್ ದ ಔಟ್ಫಿಟ್. ಸೊ ಇದನ್ನು ತೊಗೊಳ್ಳೋಣ 150 ಹೇಳಿದ್ರಲ್ಲ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು. ಈ ಶಾಪ್ ನಾವು ಇದ್ರೊಳಗಡೆ ತೊಗೊಂಡಿದ್ದು, ಹಳೆ ಕಾಂಪ್ಲೆಕ್ಸು, ಹೊಸದಲ್ಲ. ಸೊ ಹಳೆ ಕಾಂಪ್ಲೆಕ್ಸ್ ಒಳಗಡೆ ಒಂದು ಸ್ಟೋರ್ ಪೂರ್ತಿ ಇಯರಿಂಗ್ಸ್ ಇದ್ದಾಗ ಇದು ಒಂಥರ ಇಷ್ಟ ಆಯಿತು. ಅದಕ್ಕೆ ಓಕೆ, ಇದು 2 ಫೈನಲೈಸ್ ಆಗೋಯ್ತು. ಬಟ್ ಇದು ಒಂದು ಇರಲಿ, ನೋಡೋಣ ಹಾಕಿ ನೋಡಿದಾಗ ಹೆಂಗೆ ಅನ್ಸುತ್ತೆ ಅಂತ. ಐ ಗಾಟ್ ದಿಸ್ ಒನ್ ಆಲ್ಸೋ. ಸೊ ಇದು 3 ಇಯರಿಂಗ್ಸ್ ತಗೊಂಡೆ. ಆ್ಯಂಡ್ ಸಫೋರಾದಲ್ಲಿ ಸ್ವಲ್ಪ ಪ್ರಾಡಕ್ಟ್ ಐಟಮ್ಸ್ ಬೇಕಿತ್ತು, ಅದು ತೊಗೊಂಡೆ. ಆ್ಯಂಡ್ ವೆಸ್ಟ್ ಸೈಡಲ್ಲಿ ನೋಡಿರ್ಬೋದು ನೀವು, ಪರ್ಲ್ ಚಪ್ಪಲ್ ಇಟ್ಕೊಂಡು ನಿಂತಿದ್ನಲ್ಲ, ಸೊ ಅದು ಒಂದು ತೊಗೊಂಡೆ. ಸೊ ಇವತ್ತಿದಿಷ್ಟು ತೊಗೊಂಡು ಐ ಆಮ್ ಫೀಲಿಂಗ್ ಗುಡ್ ಆ್ಯಕ್ಚುಲಿ. ಎಷ್ಟೊಂದು ದಿನ ಆದಮೇಲೆ ಐ ಆಮ್ ಬ್ಯಾಕ್ ಅನ್ನೋ ಥರ. ಬಿಕಾಸ್ 2 ಮಂತ್ಸ್ ಆಗೋಯ್ತು ಆಲ್ರೆಡಿ ನನ್ನ ಕೋರ್ಸ್ ಜಾಯ್ನ್ ಆಗಿ. ನಾನು ಮಧ್ಯದಲ್ಲಿ ವ್ಲಾಗ್ ಮಾಡಿದ್ದೀನಿ. ನಾನು ತುಂಬ ವ್ಲಾಗು ಕೂಡ ಮಾಡಿಲ್ಲ. ಮೇಕಪ್ ಕ್ಲಾಸ್ದು 1-2 ವ್ಲಾಗ್ ಇರ್ಬೋದು, ಹೇರ್ ಸ್ಟೈಲ್ ಕ್ಲಾಸ್ದು 1-2 ವ್ಲಾಗ್ ಇರ್ಬೋದು. ಮಧ್ಯದಲ್ಲಿ ಹುಷಾರಿರಲಿಲ್ಲ, ಅದನ್ನು ಮಾಡಿ ಇದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಆ ಥರ. ಸಾರಿ ಕ್ಲಾಸ್ದು ಅಷ್ಟೇ, ನೆನ್ನೆ ಸ್ಟಾರ್ಟ್ ಮಾಡಿದಾಗಿಂದ ಸಾರಿ ಕ್ಲಾಸ್ದು ಒಂದು ಈ ವ್ಲಾಗಲ್ಲಿ ಸ್ವಲ್ಪ ಜಾಯಿನ್ ಮಾಡಿರ್ಬೋದು. ಬಟ್ 2 ಮಂತ್ಸ್ ಲೈಕ್ ಅಕ್ಟೋಬರ್ ನವೆಂಬರ್ ಪೂರ್ತಿ ಮಂತ್ ನಾವು ಕ್ಲಾಸಸ್ಗೆ ಹೋಗಿದ್ದೀವಿ. ಸೊ ಈಗ 10 ಡೇಸ್ ಆಗಿಬಿಟ್ರೆ, ಈಗ 23rd, ಇನ್ 1 ವೀಕ್, ಹಾರ್ಡ್ಲಿ 7 ಡೇಸ್ ಆಗಿಬಿಟ್ರೆ ಕ್ಲಾಸಸ್ ಕೂಡ ಮುಗ್ದೋಗ್ಬಿಡುತ್ತೆ. ಆ್ಯಂಡ್ ಎವ್ರಿಥಿಂಗ್ ವಿಲ್ ಗೋನ ಎಂಡ್. ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಬಟ್ ಇನ್ನೊಂದು ಇನ್ಫಾರ್ಮ್ ಮಾಡಬೇಕು, ನಾನು ಎಲ್ಲರೂ ಆಲ್ರೆಡಿ ಬ್ರೈಡ್ಸು, ಆರ್ಡರ್ಸು ಎಲ್ಲ ತೊಗೋತಿದ್ದಾರೆ ನಮ್ಮ ಕ್ಲಾಸಲ್ಲಿ. ನಾನು ಯಾಕೆ ಅನೌನ್ಸ್ ಮಾಡಿಲ್ಲ ಅಂದರೆ, ಒನ್ಸ್ ನನ್ನ ಕೋರ್ಸ್ ಕಂಪ್ಲೀಟ್ ಆಗಲಿ, ನೀಟಾಗಿ ಕಂಪ್ಲೀಟ್ ಆಗಲಿ ಅಂತ ಅಂದ್ಬಿಟ್ಟು. ಒನ್ಸ್ ನಂದು ಕಂಪ್ಲೀಟ್ ಆದ, ಈಗ 7 ಡೇಸ್ ಕಂಪ್ಲೀಟ್ ಆದಮೇಲೆ ಐ ಶುಡ್ ಡೂ ಆನ್ ಬ್ರೈಡ್ಸ್ ನಾನ್ ಬ್ರೈಡಲ್ ಎಲ್ಲನೂ. ಒಂದು ಪಾರ್ಟಿ ಆಗಿರ್ಬೋದು, ಸೆಮಿ ಬ್ರೈಡಲ್ ಲುಕ್ ಆಗಿರ್ಬೋದು, ಒಂದು ಸಿಂಪಲ್ ಲುಕ್ ಆಗಿರ್ಬೋದು. ಸೊ ಎಲ್ಲನೂ ಮಾಡಬೇಕು ಅಂತ, ಲೈಕ್ ಐ ವಿಲ್ ಟೇಕ್ ಇಟ್ ಪ್ರೊಫೆಷ್ನಲಿ. ಲೋಗೋ ಕ್ರಿಯೇಟ್ ಮಾಡಬೇಕು, ಪಾಂಪ್ಲೆಟ್ಸ್ ಮಾಡಬೇಕು. ಸೊ ನಮ್ಮ ಮಂಡ್ಯದಲ್ಲೂ ಎಲ್ಲ ಹೇಳಬೇಕು. ಬಿಕಾಸ್ ಐ ಮೇನ್ಲಿ ಕಾನ್ಸಂಟ್ರೇಟ್ ಆನ್
ಆನ್ ಮಂಡ್ಯ ಆ್ಯಂಡ್ ಹಿಯರ್ ಆಲ್ಸೋ. ಸೊ ನಮ್ಮೂರಲ್ವಾ, ಸೊ ಹಂಗಾಗಿ ಅಲ್ಲಿ ಮತ್ತು ಇಲ್ಲಿ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಆಮೇಲೆ ಒನ್ಸ್ ಅನೌನ್ಸ್ ಮಾಡ್ತೀನಿ ನನ್ನ ನಂಬರ್ಸು, ಅಂದರೆ ಅಫಿಷಿಯಲಾಗಿ ಇಫ್ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಂಬರ್ಸ್ ಆಗಿರ್ಬೋದು, ಆಲ್ ದ್ಯಾಟ್. ನಮ್ಮ RR ನಗರದಲ್ಲಿ ಅನುಷಾ ವಿಲ್ ಬಿ ದ ಮೇಕಪ್ ಆರ್ಟಿಸ್ಟ್. ಗುಡ್ ಈವ್ನಿಂಗ್. ಇವತ್ತು ಸಂಡೇ ಈವ್ನಿಂಗ್, ಕನ್ನಡ ರಾಜ್ಯೋತ್ಸವ 5 ಗಂಟೆ 5:15 ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮ್. ಬಟ್ ನಾನು 5:30ಗೆ ಪ್ರೋಗ್ರಾಮ್ ಇದೆ, ಅಲ್ಲಿ ಒಂದು ಶೋ ನಡೆಯುತ್ತಾಯ್ತಾ, ಅವ್ರಿಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಸೊ ಈಗ ಐ ಕೇಮ್ ಬ್ಯಾಕ್. ಐ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಈಗ ನಾನು ಪ್ರೀತಮ್ ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ವಿ. ಪಾಪ ನನ್ನಿಂದ ತುಂಬ ಲೇಟ್ ಆಯಿತು. ಅವರ ಫ್ಯಾಷನ್ ಜ್ಯುವೆಲರಿ ಎಲ್ಲ ಯೂನಿಟ್ ಕೊಡ್ತಾರೆ. ವಿಶೇಷವಾಗಿ ನಮ್ಮ ಲೇಡೀಸ್, ನಮ್ಮ ಬಡಾವಣೆ ಎಲ್ಲ ಲೇಡೀಸ್ನ ಇಟ್ಸ್ ಬೀನ್ ನಾವ್ 10 o'clock. ನನ್ನ ಬೆಟ್ಟ ಆ್ಯಂಡ್ ನಾಳೆ ನಾಡಿದ್ದು ಟಿಲ್ ಥರ್ಸ್ಡೇ, ಮಂಡೇ ಟು ಥರ್ಸ್ಡೇ ನಮ್ಗೆ ಇವಾಗ ಕ್ಲಾಸಸ್ ಇದೆ. ಸೊ ಮೇಕಪ್ ಕ್ಲಾಸಸ್ ಅದಾದಮೇಲೆ ಥರ್ಸ್ಡೇ ಫ್ರೈಡೇ ಪೋರ್ಟ್ಫೋಲಿಯೋ ಶೂಟ್ ಇದೆ. ಥರ್ಸ್ಡೇ ಆ್ಯಂಡ್ ಫ್ರೈಡೇ 2 ಕಾಕ್ಟೈಲ್ ಲುಕ್ ಆ್ಯಂಡ್ ಫ್ರೈಡೇ 2 ಮುಹೂರ್ತಮ್ ಲುಕ್. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗೋಗ್ಬಿಟ್ಟಿದೆ. ನೋಡೋಣ ಕಮಿಂಗ್ ವ್ಲಾಗ್ಸಲ್ಲಿ ಗೊತ್ತಾಯ್ತಾ ನಿಮಗೆ. ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ, ನನ್ನ ಮಾಡೆಲ್ ಹೆಂಗಿದ್ದಾರೆ, ಏನು ನಾನು ಅವ್ರ ಮೇಲೆ ಹೆಂಗೆ ಮೇಕಪ್ ಮಾಡಿದೆ, ಔಟ್ಕಮ್ ಹೆಂಗೆ ಬಂತು, ಆಲ್ ದ್ಯಾಟ್. ಸೊ ನೆಕ್ಸ್ಟ್ ವೀಕ್ ವ್ಲಾಗಲ್ಲಿ, ವೀಕ್ಲಿ ವ್ಲಾಗಲ್ಲಿ ಗೊತ್ತಾಗುತ್ತೆ. ಈ ವೀಕ್ ಇಷ್ಟೆಲ್ಲ ಆಯಿತು. ಇಟ್ ವಾಸ್ ಅ ಲಾಂಗ್ ವೀಕ್ಲಿ ವ್ಲಾಗ್ ಥರ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.